ನನ್ನೆಲ್ಲ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಇವತ್ತ ಎಲ್ಲ ಎಕ್ಸಾಮಿಗೂ ಕೇಳ್ತಕ್ಕಂತಹ ಒಂದು ಹೈ ಇಲ್ಡಿಂಗ್ ಟಾಪಿಕ್, ಹೈ ವ್ಯಾಲ್ಯೂಯಬಲ್ ಟಾಪಿಕ್ ಅನ್ನು ತಗೊಬಂದಿದ್ದೀನಿ. ಅದೇ ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯ ಅಥವಾ ದ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಏನೇನೋ ಒಳಗೊಂಡಿರ್ತದೆ ಅಂದ್ರೆ, ಒಂದು ರೆಪೋ ರೇಟ್ ಇದೆ, ಒಂದು ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಇದೆ, ಇನ್ನೊಂದು ರಿವರ್ಸ್ ರೆಪೋ ರೇಟ್ ಇದೆ, ಇನ್ನೊಂದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಇದೆ. ಹಾಗಿದ್ರೆ ಈ ಸೆಷನ್ ಒಳಗೆ ಈಚ್ ಟಾಪಿಕ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ಇದರ ಪ್ರಾಮುಖ್ಯತೆಯನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂತ. ರೈಟ್, ಹಾಗಿದ್ರೆ ಸೆಷನ್ ಅನ್ನು ಶುರು ಮಾಡೋಣಪ್ಪ. ಹಾಗಿದ್ರೆ ಒಂದು ಕ್ಲಾರಿಟಿ ಗೊತ್ತಾಯ್ತು ನಮಗೆ. ಹಾಗಿದ್ರೆ ಸೊ ವಾಟ್ ಯು ಮೀನ್ ಬೈ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ? ಹಾಗಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಬಿಫೋರ್ ಇಲ್ಲಿ ಒಂದು ನಾವು ಎಕ್ಸಾಕ್ಟ್ ಆಗಿ ಏನ್ ಅರ್ಥ ಮಾಡ್ಕೋಬೇಕಾದ್ರಲ್ಲಿ ನೋಡಿರಿ, ಈ 3 ಟರ್ಮ್ಸ್ ಇದೆ. ಒಂದು ಲಿಕ್ವಿಡಿಟಿ ಅಂತ ಇದೆ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಂತ ಇದೆ, ಇನ್ನೊಂದು ಫೆಸಿಲಿಟಿ ಅಂತ ಇದೆ. ರೈಟ್, ಆಕ್ಚುಲಿ ಎಷ್ಟು ಟರ್ಮ್ ಇದೆ ಇಲ್ಲಿ? ಹಾಗಿದ್ರೆ ವಿ ಹ್ಯಾವ್ 3 ಟರ್ಮ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಹಾಗೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಲಿಕ್ವಿಡಿಟಿ. ಹಾಗಿದ್ರೆ ಏನು ದ್ರವ್ಯತ್ವ ಅಂದ್ರೆ ಏನು ಎಕನಾಮಿ ಒಳಗ? ರೈಟ್, ಸೊ ದ್ರವ್ಯತ್ವ ಅಂದ್ರೆ ಏನು ಅನ್ನೋದನ್ನ ನನಗೆ ನೀವು ಕೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಅಗೇನ್ ಇದು ಅರ್ಥ ಆಗ್ಬೇಕು ಅಂತಂದ್ರೆ, ರೈಟ್, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಐ ಆಮ್ ಟೇಕಿಂಗ್ ದಿ ಗೋಲ್ಡ್, ಓಕೆ, ಇನ್ನೊಂದು ಐ ಆಮ್ ಟೇಕಿಂಗ್ ದಿ ರುಪಿ. ಓಕೆ, ಎರಡನ್ನ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. ಸೊ ಹಾಗೆ ನಾಳೆ ನೀವು ಓಕೆ ಯಾವುದೋ ಒಂದು ಕ್ಲಿಯರ್ ಮಾಡಿದ್ರಿ ಅಂತ ಅನ್ಕೊಂಡು ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ 1 ಕೋಟಿ ವರ್ತ್ ಗೋಲ್ಡ್ ಅನ್ನ ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್ ಅಷ್ಟೇ. ಓಕೆ, ಮತ್ತೆ ರಿಯಲ್ ಅನ್ಕೋಬೇಡಿ, 1 ಕೋಟಿಯನ್ನು ಕೊಡ್ತಾ ಇದ್ದೀನಿ. ಅದೇ ತರ ಕ್ಯಾಶ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಇಟ್ಸ್ ಈಕ್ವಲ್ ಟು 1 crore. ಒಂದು ಕ್ರೋರ್ ಗೋಲ್ಡ್ ವರ್ತ್, ಇನ್ನೊಂದು 1 crore ಕ್ಯಾಶ್ ಕೊಡ್ತಾ ಇದ್ದೀನಿ. ರೈಟ್, ಇಲ್ಲಿ ಹಾಗಿದ್ರೆ ಓಕೆ ಓಕೆ ಇಬ್ರು ಸ್ಟೂಡೆಂಟ್ ಅದನ್ನ ಅನ್ಕೊಂಬೋಣ, ಇನ್ನೂ ಈಸಿ ಆಗ್ತದೆ. ಓಕೆ, ಒಬ್ಬ ಎ ಮತ್ತು ಬಿ ನ ಕೊಟ್ಟಿದ್ದೀನಿ ಈಗ, ಕರೆಕ್ಟಾ? ಸೊ ಹಾಗಾದ್ರೆ ಎ ಕೂಡ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬಿ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ರೈಟ್, ಸೊ ಆಫ್ಟರ್ 4 years 4 ವರ್ಷ ಆದ ನಂತರ ಹಾಗೆ ಒಂದು ಓಕೆ ಕೋಟಿ ಇದ್ದಿದ್ದು ಗೋಲ್ಡ್ ಓಕೆ ವ್ಯಾಲ್ಯೂ ರಿವ್ಯಾಲ್ಯೂ ಆಗ್ತದೆ. ಸೊ ಮೇ ಬಿ 2 crore ಅಂತ ಅನ್ಕೊಳ್ಳೋಣ. ಹಾಗೆ ಇಲ್ಲಿ ಕೂಡ ಬೇಕಾದ್ರೆ ಹಾಗೆ ಅನ್ಕೊಳ್ಳಿ, 1 ಕೋಟಿ ಇದ್ದಿದ್ದು 4 ವರ್ಷ ಆದ ನಂತರ ಬೇಕಾದ್ರೆ ಹಾಗೆ ಅನ್ಕೊಳ್ಳೋಣ. ಇದು ಕೂಡ ಎಷ್ಟಾಗಿದೆ ಅಂತ ಅನ್ಕೊಳ್ಳಿ, ಇಟ್ ಈಸ್ ಆಲ್ಸೋ ಓಕೆ ರೀಚ್ ದಿ 2 crore. ಇದು ಕೂಡ 2 ಕೋಟಿಯನ್ನ ರೀಚ್ ಆಗೈತೆ ಅಂತ ಅನ್ಕೊಳ್ಳಿ. ಇವಾಗ ಹೇಳಿ, ಇಲ್ಲಿ ಯಾವ್ದ್ರ ವ್ಯಾಲ್ಯೂ ಸ್ಟೇಬಲ್ ಆಗೈತಿ ಅಥವಾ ಯಾವ್ದ್ರ ವ್ಯಾಲ್ಯೂ ಕಳ್ಕೊಂಡಿಲ್ಲ ಅಥವಾ ಯಾವ್ದು ವ್ಯಾಲ್ಯೂ ಕಳ್ಕೊಂಡೈತಿ? ಎಸ್, ನೋಡಿ ಹಾಗಿದ್ರೆ ಸೊ ಗೋಲ್ಡ್ ವ್ಯಾಲ್ಯೂ ಆಕ್ಚುಲಿ ಕಳ್ಕೊಂಡಿಲ್ಲ. ಅಂದ್ರೆ ಅದು 1 ಕೋಟಿ ಇತ್ತು, ಆಬ್ವಿಯಸ್ಲಿ 2 crore ಆಗೈತಿ. ಫೈನ್ ಸರ್, ಹಾಗೆ ಇದು 2 ಕೋಟಿ ಆಗೈತಿ ಅಂದ್ರೆ ನೋಡಿ, ಇಟ್ಸ್ 2 ಕೋಟಿ. ಇಟ್ಸ್ ಅ ನಾಮಿನಲ್ ಪ್ರೈಸ್, ನಾಟ್ ಅ ರಿಯಲ್ ವ್ಯಾಲ್ಯೂ. ದ ರಿಯಲ್ ವ್ಯಾಲ್ಯೂ ಬೇಕು ಅಂದ್ರ ಆಬ್ವಿಯಸ್ಲಿ ಅಲ್ಲಿ ಇನ್ಫ್ಲೇಷನ್ ಎರೋಡ್ ಮಾಡಿರ್ತದ. ಮಾರ್ಲೇನಾಕಿ ಒಂದು 50 ಲಕ್ಷ ಇನ್ಫ್ಲೇಷನ್ ಇದೆ. ಹಾಗೆ ಉಳಿದಿದ್ದು ಎಷ್ಟೆಲ್ಲ ಆಗಿದೆ ನನಗ 1.5. ಹಾಗೆ 1 ಕೋಟಿ. ಆಕ್ಚುಲಿ ಯು ಹ್ಯಾವ್ 2 crore, ನೀನಂದ್ರೆ 2 ಕೋಟಿನೇ ಇದೆ. ಆದರೆ ಆಕ್ಚುಲಿ ಅದ್ರ ವ್ಯಾಲ್ಯೂ ಎಷ್ಟಾಗಿದ್ರೆ, ಅದ್ರ ವ್ಯಾಲ್ಯೂ ಓನ್ಲಿ 1,50,00,000 rupees, 50 lakh rupees. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಿದ್ರೆ ವ್ಯಾಲ್ಯೂ ಯಾವ್ದ್ರದ್ದು ಕಮ್ಮಿ ಆಯ್ತು? ಎಸ್, ಕ್ಯಾಶ್, ಹೌದಲ್ಲ? ಹಾಗಿದ್ರೆ ಸೊ ಕ್ಯಾಶ್ ವ್ಯಾಲ್ಯೂ ಏನಾಗುತ್ತೆ ಅಥವಾ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಸೊ ಕಮ್ಮಿ ಆಯ್ತು ಅಂತ ಒಂದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಂದ್ರೆ ಹಾಗಿದ್ರೆ ಇಫ್ ಐ ಕನ್ಸಿಡರ್ಡ್ ಗೋಲ್ಡ್, ಇನ್ನೊಂದು ಐ ಕನ್ಸಿಡರ್ ದ ರುಪಿ ಕರೆನ್ಸಿ ವ್ಯಾಲ್ಯೂ. ಹಾಗಿದ್ರೆ ಯಾವ್ದ್ರ ವ್ಯಾಲ್ಯೂ ಕಮ್ಮಿ ಆಗ್ತದ? ಎಸ್, ಇದ್ರ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಹಾಗೆ ಯಾವ್ದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ಅದು ಅಕಾರ್ಡಿಂಗ್ ಟು ದಿ ನಿಮ್ಮ ಎಕನಾಮಿ ಒಳಗೆ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಕಾಲ್ಡ್ ಅನಿಮಲ್ ಸ್ಪಿರಿಟ್. ಹಾಗಾದ್ರೆ ನಾರ್ಮಲಿ ದ ಪೀಪಲ್ ಗೆ ಕಾನ್ಫಿಡೆನ್ಸ್ ಬರೋದು ಇದ್ರ ಮೇಲೆ. ಹಾಗಾದ್ರೆ ಪೀಪಲ್ ವಿಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಇದ್ರ ಮೇಲೆ ಪೀಪಲ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಂಗಿಲ್ಲ. ಹಾಗೆ ಪೀಪಲ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನ್ಕೊಳ್ಳಿ, ಯಾವ್ದ್ರ ಮೇಲೆ? ಕರೆನ್ಸಿ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ದೇ ಟ್ರೈ ಟು ಏನ್ ಮಾಡ್ತಾರೆ? ಹಾಗಿದ್ರೆ ದ ಟ್ರೈ ಟು ಹೋಲ್ಡ್ ದಿ ಗೋಲ್ಡ್. ಹೌದಲ್ಲ, ಗೋಲ್ಡ್ ಅನ್ನ ತಾವು ಡೆಪಾಸಿಟ್ ಮಾಡಕ್ ಇಷ್ಟಪಡ್ತಾರ. ಸೊ ಹ್ಯಾಸ್ ಬ್ಯಾಡ್ ಮನಿ ಕ್ಯಾನ್ ಸರ್ಕ್ಯುಲೇಟ್ ಇನ್ ದ ಮಾರ್ಕೆಟ್. ಹೌದಲ್ಲ, ಇದಕ್ಕೆ ನಾವು ಗ್ರಿಷ್ಮನ್ ಲಾ ಅಂತ ಹೇಳಿ ಕರಿತೀವಿ. ಅದು ಬೇಡ ಈಗ ನಮಗೆ. ರೈಟ್, ಹಾಗೆ ಒಂದು ಐಡಿಯಾ ಬಂತಿಲ್ಲ. ಹಾಗಿದ್ರೆ ಇದಕ್ಕೆ ಓಕೆ ವ್ಯಾಲ್ಯೂ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಇದಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ. ಹಾಗೆ ಆಟೋಮೆಟಿಕಲಿ ಇದ್ರ ವ್ಯಾಲ್ಯೂ ಏನಾಯ್ತು? ಹಾಗಿದ್ರೆ ವ್ಯಾಲ್ಯೂ ಜಾಸ್ತಿ ಆಯ್ತು, ಇದ್ರ ವ್ಯಾಲ್ಯೂ ಕಮ್ಮಿ ಆಯ್ತು, ಬೆಲೆ ಕಮ್ಮಿ ಆಯ್ತು. ಹಾಗಾದ್ರೆ ಇದ್ರ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಈಸಿಯಾಗಿ ಕನ್ವರ್ಟ್ ಆಗ್ತದ. ರೈಟ್, ಈಸಿಲಿ ಏನಾಗುತ್ತಿದೋ ಕನ್ವರ್ಟ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಹಾಗಿದ್ರೆ ದುಡ್ಡು ಬೇಕಾಗೈತೆ ಅಂದ್ರೆ ಗೋಲ್ಡ್ ಕೊಟ್ರೆ ಬೇಗ ದುಡ್ಡು ಕೊಡ್ತಾರೆ. ಅದ್ರ ದುಡ್ಡನ್ನು ತಗೊಳ್ತಾರ ಇಲ್ಲ? ಯಾಕೆ ಹೇಳಿ? ಇನ್ಫ್ಲೇಷನ್ ಅನ್ನೋ ಫ್ಯಾಕ್ಟರ್ ಇದೆ. ಇನ್ಫ್ಲೇಷನ್ ಏನ್ ಮಾಡ್ತಾ ಇದೆ? ಆ ಒಂದು ವ್ಯಾಲ್ಯೂವನ್ನ, ಆ ಕರೆನ್ಸಿ ವ್ಯಾಲ್ಯೂವನ್ನ ಓಕೆ ಆಕ್ಚುಲಿ ಎರೋಸ್ಟ್ ಮಾಡ್ತಾ ಐತಿ, ಕಡಿಮೆ ಮಾಡ್ತಾ ಐತಿ ಅಂತ. ಹಾಗಾಗಿ ಇಷ್ಟೇ ಅನ್ಕೊಳ್ಳಿ, ದ ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ
Okay, and easier availability, and that can be convertible into cash easily. ಅಂದ್ರೆ ಬಿಕಾಸ್ ಕಾನ್ಫಿಡೆಂಟ್ ಇದೆ, ಸ್ಟೇಬಲ್ ಇದೆ ಅಂತ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರ್? ಎಸ್, ಇದೊಂದು. ಇನ್ನೊಂದು ಏನಂತಂದ್ರೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಎಕನಾಮಿ ಒಳಗ, ರೈಟ್. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ರೈಟ್, ಸೊ ಈಗ ಫಾರ್ ಎಕ್ಸಾಂಪಲ್, ಓಕೆ, ಕೊರೋನಾ COVID-19 ಅಂತ ತಗೊಳ್ಳೋಣ ಎಕ್ಸಾಂಪಲ್. ಓಕೆ, COVID-19 ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇನ್ನೊಂದು ಸಿಚುವೇಶನ್ ತಗೊಳ್ಳೋಣ. ಆ ಸಿಚುವೇಶನ್ ಒಳಗ ನಿಮ್ಮ ಊರೊಳಗ ಹಳ್ಳಿ ಅಥವಾ ಯಾವುದೋ ಒಂದು ಊರು ಸಿಟಿನೋ ಅಲ್ಲಿ, ಸೊ ಎಲ್ಲರೂ ಎಂಪ್ಲಾಯ್ಡ್ ಇದ್ರೆ ಎಲ್ರದ್ದು ಕೂಡ ಆನ್ಯುಯಲ್ ಇನ್ಕಮ್ ಮಿನಿಮಮ್ ಅಂದ್ರೆ 1 crore ಇದೆ ಅಂತ ಅನ್ಕೊಳ್ಳೋಣ. ಎಷ್ಟಿದೆ? 1 crore. ಇವಾಗ ಹೇಳಿ, ಮನಿ ಸಪ್ಲೈ ರಿಲೇಟಿವ್ಲಿ ಎಲ್ಲಿ ಕಮ್ಮಿ ಐತಿ? ಎಸ್, ಕೋವಿಡ್ ಟೈಮ್ ಒಳಗೆ ಕಮ್ಮಿ ಇತ್ತು, ಮನಿ ಸಪ್ಲೈ ಕಮ್ಮಿ ಇತ್ತು. ಇಲ್ಲಿ ಹಾಗಿದ್ರೆ ಎಲ್ಲರೂ ಹತ್ರ 1 ಕೋಟಿ ಐತಿ ಅಂದ್ರೆ ಡೆಫಿನೆಟ್ಲಿ ನೀವು ಸ್ಪೆಂಡಿಂಗ್ ಜಾಸ್ತಿ ಮಾಡ್ತೀರಿ. ಕನ್ಸಂಪ್ಷನ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಮನಿ ಸಪ್ಲೈ ಮಾರ್ಕೆಟ್ ಒಳಗೆ ಜಾಸ್ತಿ ಆಗ್ತದೆ. ಇವಾಗ ಹೇಳಿ ಹಾಗಿದ್ರೆ ನಾರ್ಮಲಿ ವ್ಯಾಲ್ಯೂ ಎಲ್ಲಿದೆ ಹಾಗಿದ್ರೆ? ಎಸ್, ವ್ಯಾಲ್ಯೂ ಎಲ್ಲಿ ಮನಿ ಸಪ್ಲೈ ಕಮ್ಮಿ ಇದೆ, ಎಲ್ಲಿ ನ್ಯಾರೋ ಇದೆಯಲ್ಲ, ಹಾಗಿದ್ರೆ ಆಟೋಮೆಟಿಕ್ಲಿ ವ್ಯಾಲ್ಯೂ ವಿಲ್ ಬಿ ಸೊ ಮೋರ್ ಇರುತ್ತೆ, ಇಲ್ಲಿ ವ್ಯಾಲ್ಯೂ ವಿಲ್ ಬಿ ಲೆಸ್ ಇರುತ್ತೆ. ಹಾಗೆ ಒಂದೇನು ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಕಾಂಟೆಕ್ಸ್ಟ್ ಅಂದ್ರೆ, whenever the money supply is more, right, the value will be down. ವ್ಯಾಲ್ಯೂ ಇರಲ್ಲ. ಇನ್ಫ್ಲೇಷನ್ ಆ ವ್ಯಾಲ್ಯೂವನ್ನ ಎರೋಡ್ ಮಾಡುತ್ತೆ. ಹಾಗಾಗಿ ನಾ ಹೇಳಿದೆ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಲಿಕ್ವಿಡಿಟಿ. ಹಾಗೆ ಲಿಕ್ವಿಡಿಟಿ ಏನಾಗುತ್ತೆ? ಎಸ್, ಆಟೋಮೆಟಿಕ್ ದ್ರವ್ಯತ್ವ ಕಮ್ಮಿ ಆಗ್ತದೆ. ಎಲ್ಲಿ ವ್ಯಾಲ್ಯೂ ಕಮ್ಮಿ ಇರುತ್ತೆ, ವ್ಯಾಲ್ಯೂ ಜಾಸ್ತಿ, ಎಲ್ಲಿ ಜಾಸ್ತಿ ಇರುತ್ತೆ? ಮನಿ ಸಪ್ಲೈ ಕಮ್ಮಿ ಇದ್ದಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ಲಿಕ್ವಿಡಿಟಿ. ಹಾಗೆ ಒಂದು ಕ್ಲಾರಿಟಿ ಏನ್ ಸಿಕ್ತು ನಿಮಗೆ? ಎರಡು ಏನಾಗಿದ್ರ, ಯಾವಾಗ ಮನಿ ಸಪ್ಲೈ ಕಮ್ಮಿ ಐತಿ ಅಲ್ಲಿ ಹಾಗಿದ್ರೆ ಲಿಕ್ವಿಡಿಟಿ ಏನೈತಿ ಹಾಗಿದ್ರೆ ಲಿಕ್ವಿಡಿಟಿ ಇಸ್ ರಿಲೇಟಿವ್ಲಿ ಹೈ. ಸಪ್ಲೈ ಜಾಸ್ತಿ ಇದ್ದಾಗ ಲಿಕ್ವಿಡಿಟಿ ಹಾಗಿದ್ರೆ ಕಡಿಮೆ ಇರ್ತೈತಿ. ಅರ್ಥ ಆಯ್ತಾ? ಹಾಗಿದ್ರೆ ಇನ್ನೊಂದು ಕಾನ್ಸೆಪ್ಟ್, ರೈಟ್, 2 ಕಂಡೀಷನ್ ಇರಬೇಕು. ಓಕೆ, ಜನರಲ್ ಪ್ರೈಸ್ ರೈಸ್. ಓಕೆ, ಅಂದ್ರೆ ಒಂದು ಬಾಸ್ಕೆಟ್ CPI ತಗೊಳ್ಳಿ, ಸ್ಪೆಷಲಿ CPI ಕಂಬೈನ್ಡ್ ಇಂಡಿಯಾದೊಳಗಿರೋದು, ರೈಟ್. ಅದನ್ನ ಓಕೆ ನಾ ಬರೀತಾ ಇದ್ದೀನಿ, CPI ಕಂಬೈನ್ಡ್ ಪ್ಲಸ್ ಇನ್ನೊಂದೇನೋ ಮೋರ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್, ಮೋರ್ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಇಫ್ ದೀಸ್ 2 ಕಂಡೀಷನ್ ಪ್ರಿವೇಲ್ ಇನ್ ಅನ್ ಎಕಾನಮಿ, ಒಂದು ಎಕಾನಮಿ ಒಳಗ, ಒಂದು ಆರ್ಥಿಕ ವ್ಯವಸ್ಥೆ ಒಳಗ ಈ 2 ಕಂಡೀಷನ್ಗಳು ಏನಾದ್ರೂ ಇದ್ರ ಇದಕ್ಕೆ ವಿ ಕಾಲ್ ಆಸ್ ಅ ಹಣದುಬ್ಬರ. ದಟ್ ಇಸ್ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಹೇಳಿ ಕರಿತೀವಿ ನೋಡ್ರಪ್ಪ. ಹಾಗೆ ಹಣದುಬ್ಬರ ಆಗ್ಬೇಕು ಅಂದ್ರೆ 2 ಕಂಡೀಷನ್ ಇರಲೇಬೇಕು. ಹಾಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಇನ್ಫ್ಲೇಷನ್ ಯಾರು ಟಾರ್ಗೆಟ್ ಮಾಡ್ತಾರ ಅಂತ. ಇನ್ಫ್ಲೇಷನ್ ಟಾರ್ಗೆಟ್ ಮಾಡೋರು ಯಾರು ಹಾಗಿದ್ರ? ಇದು ನೋಡಿ ಹಾಗಿದ್ರೆ ಒಂದು CPI ಕಂಬೈನ್, ಇದನ್ನ ಯಾರು ರಿಲೀಸ್ ಮಾಡ್ತಾರ? NSO, ದಟ್ಸ್ ಅ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸು, C. ರಂಗರಾಜನ್ ಕಮಿಟಿ ಆಧಾರದ ಮೇಲೆ ಸೆಟಪ್ ಮಾಡಿದೀವಿ, ರೈಟ್. ಇವರು ಮಂತ್ಲಿ ರಿಲೀಸ್ ಮಾಡ್ತಾರ ಇದನ್ನ. NSO ಇತ್ತೀಚೆಗೆ ಕೂಡ ದ ಬೇಸ್ ಇಯರ್ ಇಸ್ ಆಲ್ಸೋ ರಿವೈಸ್ಡ್ ಬೇಸ್ಡ್ ಆನ್ ದಿ ನಿಮ್ಮ ವಿಶ್ವನಾಥ್ ಎನ್ ಗೋಲ್ಧರ್ ಕಮಿಟಿ ಅಂತ ಹೇಳಿ ಬರ್ತದೆ, ಆ ಕಮಿಟಿ ಆಧಾರದ ಮೇಲೆ ಚೇಂಜ್ ಮಾಡಿದ್ದಾರೆ. ಈಗ ಅದು ಬೇಡ ನಮಗೆ, ರೈಟ್. ಸೊ NSO ಅವರು ರಿಲೀಸ್ ಮಾಡಿ, NSO ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ದಟ್ ಮೀನ್ಸ್ ಸೆಂಟ್ರಲ್ ಗವರ್ಮೆಂಟ್. ಸೊ ಇದನ್ನ ಹಾಗಿದ್ರ ಯಾರು ಮಾಡ್ತಾರ? ಮಾನಿಟರಿ ಪಾಲಿಸಿ ಕಮಿಟಿ. ದಟ್ ಮೀನ್ಸ್ 6 ಜನ ಇರ್ತಾರ, 3 ಫ್ರಮ್ RBI ಇರ್ತದ, ಇನ್ನು 3 ಜನ, ರೈಟ್. ಇನ್ನು 3 ಜನ ಯಾರು ಇರ್ತಾರ ಹಾಗಿದ್ರ? ಸೆಂಟ್ರಲ್ ಗವರ್ನಮೆಂಟ್. ಬಟ್ ಇದ್ರ ಓಕೆ ಚೇರ್ಮನ್ ವುಡ್ ಬಿ ದ RBI ಗವರ್ನರ್ ಇರ್ತಾರ, ಕರೆಕ್ಟ್. ಹಾಗಿದ್ರೆ ನಾರ್ಮಲಿ ಚೇರ್ಮನ್ ಮೀನ್ಸ್ RBI ಗವರ್ನರ್, ಹಾಗಾಗಿ ಕಂಟ್ರೋಲ್ ಮಾಡೋದು ಯಾರಿಲ್ಲಿ? RBI ಗವರ್ನರ್. ದಟ್ ಮೀನ್ಸ್ ದ ಮಾನಿಟರಿ ಪಾಲಿಸಿ ಕಮಿಟಿ ಮೀನ್ಸ್ RBI ಮನಿ ಸಪ್ಲೈ ಅನ್ನ ಯೂಶುವಲಿ ಇದ್ರು ನಾ ಹೇಳಿದ್ನಲ್ಲ ರೆಪೋ ರೇಟ್, ಹೇಳ್ತೀನಿ ಅದನ್ನ ರೆಪೋ ರೇಟ್ ಅದು ಪಾಲಿಸಿ ರೇಟ್ ಅಂತ ಹೇಳಿ, ಇದ್ರ ಮೂಲಕ ಮನಿ ಸಪ್ಲೈನ ಮಾರ್ಕೆಟ್ ಒಳಗ ಕಂಟ್ರೋಲ್ ಮಾಡ್ತಾರ. ಹಾಗಾಗಿ ಇಲ್ಲಿ ಒಂದು ಇದೆ, ಯಾವುದು ಅಂತ ಅಂದ್ರೆ ಜಸ್ಟ್ ನಿಮಗೆ ಗೊತ್ತಿರಲಿ, ನಿಮಗೆ ಓದ್ತಾ ಇದ್ದೀರಿ ಅದ್ರ ಮಾನಿಟರಿ ಪಾಲಿಸಿ ಒಳಗ RBI ಆಕ್ಟ್ 1934 ಇದು ಬಹಳ ಬಹಳ ಇಂಪಾರ್ಟೆಂಟ್. ನೀವು ಕರೆಕ್ಟ್ ಆಗಿ ಆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಯಾಕೆ ಓಕೆ ನಾವು ಪದೇ ಪದೇ ದುಡ್ಡನ್ನ ಹೆಲಿಕಾಪ್ಟರ್ ಮನಿಯನ್ನ ಯಾಕೆ ಪ್ರೊಡ್ಯೂಸ್ ಮಾಡಕ್ ಆಗೋದಿಲ್ಲ, ಓಕೆ ವಾಟ್ ಆರ್ ದ ರೆಸ್ಟ್ರಿಕ್ಷನ್ಸ್ ಅನ್ನೋದು ಈ ಆಕ್ಟ್ ಅಲ್ಲಿ ಇದೆ. ಹಾಗೆ ಇದನ್ನ ಓಕೆ ಯಾವಾಗ ಅಂದ್ರೆ RBI ರೈಟ್ ಓಕೆ ಅಮೆಂಡ್ಮೆಂಟ್ ತಿದ್ದುಪಡಿ ಕಾಯ್ದೆ ದ ಆಕ್ಟ್ 2016 ಅಂತ ಹೇಳಿ ಪಾಸ್ ಮಾಡಿ, ಓಕೆ ಸೆಕ್ಷನ್ 45, ಸೊ ಸೆಕ್ಷನ್ ನಾಟ್ ನೆಸೆಸರಿ ಬಟ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ, ಸೆಕ್ಷನ್ಸ್ ಓಕೆ 45 ZA ZB ಅಂತ ಹೇಳಿ ಆಡ್ ಮಾಡ್ತಾರೆ. ಅದು ಬೇರೆ ಬೇರೆ ಸೆಕ್ಷನ್ಸ್ ಇದಾವೆ. ZA ಏನ್ ಮಾತಾಡ್ತದ ನಾ ಹೇಳಿದಲ್ಲ, ಇನ್ಫ್ಲೇಷನ್ ಇದು ಫಸ್ಟ್ ಅನ್ನ ಟಾರ್ಗೆಟ್ ಯಾರು ಮಾಡ್ಬೇಕು? ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾರೆ. ZB ಪ್ರಕಾರ ಮಾನಿಟರಿ ಪಾಲಿಸಿ ಕಮಿಟಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಎಕ್ಸಾಮ್ ಒಳಗ PSI ಉಳ್ಳಿ ಕೇಳಿದ್ದಾರೆ, ನಿಮ್ಮ KSL ಕೇಳಿದ್ದಾರೆ, PCL ಕೇಳಿದ್ದಾರೆ, UPSL ಕೇಳಿದ್ದಾರೆ. ಏನು ಯಾರು ಹಾಗಿದ್ರೆ ಇಂಡಿಯಾದೊಳಗ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಕೇಳಿದ್ರೆ, ಸೊ ಬೋತ್ CPI ಮತಲಬ್ ಸೆಂಟ್ರಲ್ ಗವರ್ನಮೆಂಟ್, ಇನ್ನೊಂದು ನಿಮ್ಮ RBI ಅಂತ ಹೇಳಿ. ಕ್ಲಿಯರ್? ಎಸ್. ಹಾಗಿದ್ರೆ ನಾನು ಏನ್ ಹೇಳ್ತಾ ಇದ್ದೆ ಹಾಗಿದ್ರೆ, ಇಲ್ಲಿ ಲಿಕ್ವಿಡಿಟಿ ಅಂತ ಅಂದ್ರೆ ಲಿಕ್ವಿಡಿಟಿಗೂ ಅಗೇನ್ ಮನಿ ಸಪ್ಲೈಗೂ ಹೇಗಿದೆ ಹಾಗಿದ್ರೆ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಹಾಗೆ ಎಲ್ಲೆಲ್ಲೆಲ್ಲಿ ನ್ಯಾರೋ ಅಂತ ಇರುತ್ತಲ್ಲ, ಇಟ್ ಮೀನ್ಸ್ ಲಿಕ್ವಿಡಿಟಿ ಇಸ್ ರಿಲೇಟಿವ್ಲಿ ಹೈ ಉಂಟು ಅಂತ ಹೇಳಿ ನೀವು ಅನ್ಕೋಬೇಕಾಗ್ತದೆ.
ಕ್ಲಿಯರ್? ಎಸ್, ಐ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಹಾಗಾದ್ರೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು? ರೈಟ್, ಆಸ್ ಪರ್ ದ ಸಿಚುವೇಶನ್ ಅದನ್ನ ಹೊಂದಾಣಿಕೆ ಮಾಡೋದು ಅಂತ. ಯಾಕೆ ಮಾಡ್ತೀವಿ ನಾನು ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್, ಓಕೆ, ಮೋರ್ ಮನಿ ಸಪ್ಲೈ ಮಾರ್ಕೆಟ್ನಾಗ ಐತಿ ಅಂತ ಅನ್ಕೊಳ್ಳಿ. ಏನಾಗುತ್ತೆ ಹಾಗಿದ್ರೆ, ಡ್ರಾಸ್ಟಿಕಲಿ ಇನ್ಫ್ಲೇಷನ್ ಇದೆ ಅಂತಂದ್ರೆ ಆಟೋಮೆಟಿಕಲಿ ಇಟ್ ಎರೋಡ್ಸ್ ದಿ ವ್ಯಾಲ್ಯೂ. ಆ ರುಪಿ ಕ್ವಾಂಟಿಟಿ ಇರ್ತೈತ್ರಿ, ಆದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ ಆಟೋಮೆಟಿಕಲಿ ಕಮ್ಮಿ. ಹಾಗಾದ್ರೆ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತಂದ್ರೆ, ಕಮ್ಮಿ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ನಿಮ್ಮ ಎಕ್ಸ್ಪೋರ್ಟ್ ಏನಾಗುತ್ತೆ, ದ ಎಕ್ಸ್ಪೋರ್ಟ್ ಕಾಸ್ಟ್ ಬಹಳ ಆಗ್ಬಿಡ್ತದ. ಹೌದಲ್ಲ? ಫಾರ್ ಎಕ್ಸಾಂಪಲ್, ರೈಟ್, ಅರ್ಲಿಯರ್ $1 ಇತ್ತು, ರೈಟ್, ಅದು ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ₹50 ಇತ್ತು ಅಂತ ಅನ್ಕೊಳ್ಳಿ, ಇದು ನಾರ್ಮಲ್ ಕಂಡೀಷನ್. ಬಟ್ ವೆನ್ ಎವರ್ ದಿಸ್ ಕಂಡೀಷನ್ ಹ್ಯಾಪನ್ಸ್ ಅಲ್ಲ, $1 ಮಾರ್ಲಿ ಏನ್ ಮಾಡ್ತಾ ಇದ್ದ ನಾನು, $1, ಓಕೆ, ₹50 ಕೊಟ್ಟು $1 ಪರ್ಚೇಸ್ ಮಾಡ್ತಾ ಇದ್ದೆ, ಕರೆಕ್ಟಾ? ಅದು ಈಗ ಏನ್ ಮಾಡ್ತಾ ಇದ್ದೀನಿ, ಓಕೆ, $1 ಕೊಡ್ಲಿಕ್ಕೆ ಐ ಆಮ್ ಪೇಯಿಂಗ್ ಎಕ್ಸ್ಟ್ರಾ ₹10. ಹಾಗಾದ್ರೆ ರಿಲೇಟಿವ್ ಹೇಳಿ ಹಾಕಿದ್ರೆ ನನ್ನ ಎಕ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇವನ್ ಇನ್ನೊಂದು ಕೂಡ ಅಷ್ಟೇ, ಇಂಪೋರ್ಟ್ ಕೂಡ ಜಾಸ್ತಿ ಇಂಪೋರ್ಟ್ ಕಾಸ್ಟ್ ಕೂಡ ನಮ್ಗೆ ಇಲ್ಲಿ ಜಾಸ್ತಿ ಆಗ್ತದೆ. ಒಂದು ಎಕ್ಸ್ಪೋರ್ಟ್ ಕೂಡ ಕಾಸ್ಟ್ ಜಾಸ್ತಿ ಆಗ್ತದೆ, ಇನ್ನೊಂದು ಇಂಪೋರ್ಟ್ ಕಾಸ್ಟ್ ಕೂಡ ಇಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ದಿಸ್ ನಾಟ್ ಗುಡ್. ಆಮೇಲೆ ಇನ್ನೊಂದು, ಓಕೆ, ಇನ್ ಲಾಂಗ್ ರನ್, ಶಾರ್ಟ್ ಟರ್ಮ್ ಅಲ್ಲಿ ಗುಡ್, ಅದರ ಲಾಂಗ್ ರನ್ ನಲ್ಲಿ ಇಟ್ ಈಸ್ ನಾಟ್ ಫೇವರೇಬಲ್ ಟು ದಿ ಇಂಡಿಯನ್ ಎಕಾನಮಿ. ಯಾಕಂದ್ರೆ ಡೈರೆಕ್ಟ್ಲಿ ಇಟ್ ಇಂಪ್ಯಾಕ್ಟ್ಸ್ ಡಿವ್ಯಾಲ್ಯೂಯೇಷನ್, ದ ಡೆಪ್ರಿಸಿಯೇಷನ್ ಆಫ್ ದ ಕರೆನ್ಸಿ. ಹಾಗಾಗಿ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ನೋಡಿ, ಈ ಮನಿ ಸಪ್ಲೈಯನ್ನ ವಿ ನೀಡ್ ಟು ಮೇಂಟೈನ್ ಪ್ರಾಪರ್ಲಿ, ಅದರ್ವೈಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ರೆಪರ್ಕಷನ್ಸ್ ಆನ್ ಇಂಡಿಯನ್ ಎಕಾನಮಿ. ಸೊ ಇಂಡಿಯನ್ ಎಕಾನಮಿ ಮೇಲೆ ಅದರದೇ ಆಗಿರ್ತಕ್ಕಂತಹ ಪ್ರಭಾವಗಳನ್ನ ಇದು ಬೀರ್ತದ ಅಂತ ಹೇಳಿ ಗೊತ್ತಿರಬೇಕು. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ಸೊ ಇದಾದ ನಂತರ, ರೈಟ್, ಲಿಕ್ವಿಡಿಟಿ ಯಾಕೆ ಅಡ್ಜಸ್ಟ್ ಮಾಡಬೇಕು ಗೊತ್ತಾಯ್ತಾ? ಏನ್ ಅಡ್ಜಸ್ಟ್ ಅಂದ್ರೆ, ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಮನಿ ಸಪ್ಲೈ ಜಾಸ್ತಿ ಇದೆ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಮನಿ ಸಪ್ಲೈನ ಕಮ್ಮಿ ಮಾಡಬೇಕು. ಎಸ್ ಆರ್ ನೋ? ಮನಿ ಸಪ್ಲೈ ಕಮ್ಮಿ ಐತಿ ಅಂದ್ರೆ ಮನಿ ಸಪ್ಲೈನ ಜಾಸ್ತಿ ಮಾಡಬೇಕು, ರೈಟ್? ಸೊ ಇದನ್ನ ನಾವೇಂತ ಕರಿತೀವಿ ಅಂದ್ರೆ ಕೌಂಟರ್, ರೈಟ್, ಕೌಂಟರ್ ಸೈಕ್ಲಿಕಲ್. ಏನಂದ್ರೆ ಕೌಂಟರ್ ಸೈಕ್ಲಿಕಲ್ ಅಂತಂದ್ರೆ ವಿಪರ್ಯ ಅಂದ್ರೆ ಇರ್ತಕ್ಕಂಥ ಸ್ಥಿತಿಗೆ ಕೌಂಟರ್ ಅಂದ್ರೆ ವಿರುದ್ಧವಾಗಿ, ರೈಟ್, ವಿಪರ್ಯವಾಗಿ ಸೈಕ್ಲಿಕಲ್ ಪಾಲಿಸೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಇನ್ಫ್ಲೇಷನ್ ಐತಿ ಅಂತ ಅನ್ಕೊಳ್ಳಿ, ಹಾಗೆ ಕೌಂಟರ್ ಸೈಕ್ಲಿಕಲ್ ಏನ್ ಮಾಡ್ತೀವಿ, ವಿ ಟ್ರೈ ಟು ಕಂಟ್ರೋಲ್ ದಿಸ್ ಇನ್ಫ್ಲೇಷನ್. ಅರ್ಥ ಆಯ್ತಲ್ಲ? ಸೊ ಹೆಂಗ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಎರಡು ತರ ಇದೆ ಆಕ್ಚುಲಿ ಇದನ್ನ ಮಾಡೋದು, ರೈಟ್. ಮನಿ ಸಪ್ಲೈನ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ, ರೈಟ್, ಐ ಆಮ್ ಜಸ್ಟ್ ಟೇಕಿಂಗ್ ಹಿಯರ್ ದ ಮನಿ ಸಪ್ಲೈ. ಓಕೆ, ಹಾಗಿದ್ರೆ ಮನಿ ಸಪ್ಲೈನ ಹೆಚ್ಚು ಕಮ್ಮಿ ಹೆಂಗ್ ಮಾಡ್ಬೋದು ಅಂದ್ರೆ, ರೈಟ್, ಎರಡು ರೀತಿಯಿಂದ, ಒಂದು ಗವರ್ನಮೆಂಟ್ ಪಾಯಿಂಟ್ ಆಫ್ ವ್ಯೂ, ಒಂದು ನಿಮ್ಮ RBI ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋಣ. ಓಕೆ, ಗವರ್ನಮೆಂಟ್ ಏನ್ ಮಾಡ್ತದ, ದ ಫಸ್ಟ್ ಐ ಆಮ್ ರೈಟಿಂಗ್ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್, ಅಂದ್ರೆ ಸ್ಪೆಷಲ್ ₹1 ನೋಟ್ ಇರುತ್ತೆ, ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್, ಸ್ಟ್ಯಾಚ್ಯುಟರಿ, ಇದು ಕೂಡ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಆಫ್, ಓಕೆ, ₹1 ನೋಟ್. ಹಾಗಿದ್ರೆ ಜಾಸ್ತಿ ನೀವು ಪ್ರಿಂಟ್ ಮಾಡಿದ್ರಿ ಅಂದ್ರೆ, ಬಟ್ ಆಲ್ವೇಸ್ ಅಲ್ಲಿ ಸೆಕ್ಷನ್ 33 and 34, ಸೆಕ್ಷನ್ 34 ಶಾಲ್ ನಾಟ್ ಎಕ್ಸಿಡ್ ದಿ ಸೆಕ್ಷನ್ 33. ಅಂದ್ರೆ 34 ಏನೈತಿ, ಆ 34 33 ಗಿಂತ ಜಾಸ್ತಿ ಇರಬಾರ್ದು. ಬಟ್ 33 ಕ್ಯಾನ್ ಬಿ ಮೋರ್ ದನ್ ದಟ್ ಆಫ್ ದಿ 34 ಅಂತ ಹೇಳಿ ಕರಿತೀವಿ. ಹಾಗಾಗಿ ಮೋರ್ ಮನಿ ಸಪ್ಲೈ ಇತ್ತು ಅಂದ್ರೆ ಇಟ್ ಕ್ಯಾನ್ ಇನ್ಫ್ಲೇಷನ್ ಆಗ್ತದೆ. ಎರಡನೇದು, ಗೌರ್ಮೆಂಟ್ ವಾಟ್ ದೇ ಕ್ಯಾನ್ ಡೂ ದಿ ಟ್ಯಾಕ್ಸ್ ರೇಟ್ಸ್. ಹಾಗಾದ್ರೆ ಟ್ಯಾಕ್ಸ್ ರೇಟ್ಸ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಏನಾಗ್ತದೆ, ಹಾಗಿದ್ರೆ ಆಟೋಮೆಟಿಕ್ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಬರುತ್ತೆ, ಗೌರ್ಮೆಂಟ್ ದುಡ್ಡು ಕಮ್ಮಿ ಹೋಗೋದ್ರೆ ನಿಮ್ಗೆ ದುಡ್ಡು ಜಾಸ್ತಿ ಬರುತ್ತೆ. ದುಡ್ಡು ಜಾಸ್ತಿ ಬಂತಂದ್ರೆ ಯು ಸ್ಟಾರ್ಟ್ ಟು ಸ್ಪೆಂಡ್ ಮೋರ್ ಸ್ಪೆಂಡ್ ಅಂದ್ರೆ ಅಗೇನ್ ಮಾರ್ಕೆಟ್ ಒಳಗೆ ಮತ್ತೆ ಮನಿ ಸಪ್ಲೈ ಬರ್ತದೆ, ರೈಟ್. ಅದೇ ರೀತಿಯಾಗಿ ದ ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಜಾಸ್ತಿ ನೀವು ಸಬ್ಸಿಡೀಸ್ ಅನ್ನ ಕೊಡ್ತಕ್ಕಂಥದ್ದು. ಸ್ಟಿಮ್ಯುಲಸ್ ಅಂದ್ರೆ ಇಲ್ಲಿ ಸಬ್ಸಿಡಿಯನ್ನ ಕೊಡ್ತಕ್ಕಂಥ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಗ್ಯಾರಂಟೀಸ್ ಅನ್ನ ಕೊಡ್ತಕ್ಕಂಥದ್ದು, ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ರೈಟ್. ಈ ತರ ಓಕೆ ನಿಮ್ಮ ಪ್ರೋಗ್ರಾಮ್ಗಳನ್ನ ಗವರ್ನಮೆಂಟ್ ತರ್ತಕ್ಕಂಥದ್ದು. ಇವಾಗ ಏನಾಗುತ್ತೆ ಹಾಗಿದ್ರೆ, ಜಾಸ್ತಿ ಗವರ್ಮೆಂಟ್ ಖರ್ಚು ಮಾಡಿದ್ರೆ ಜಾಸ್ತಿ ಏನಾಗುತ್ತೆ, ಓಕೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರಬಹುದು, ಅಥವಾ ಜಾಸ್ತಿ ದುಡ್ಡು ಜನರ ಹತ್ರ ಬರ್ತದೆ, ಅವಾಗ ಸ್ಟಾರ್ಟ್ ಟು ಸ್ಪೆಂಡ್ ಮೋರ್. ಹಾಗೆ ಇದು ಕೂಡ ಮನಿ ಸಪ್ಲೈನ ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ, ರೈಟ್, ಇಂಪೋರ್ಟ್ ರೆಸ್ಟ್ರಿಕ್ಷನ್. ಓಕೆ, ಇಂಪೋರ್ಟ್, ಹಾಗೆ ನೋಡಿ, ಇಂಪೋರ್ಟ್ ಅನ್ನ ನೀವು ರೆಸ್ಟ್ರಿಕ್ಷನ್ ಮಾಡಿದ್ರೆ ಆಟೋಮೆಟಿಕಲಿ ಮನಿ ಸಪ್ಲೈ ಏನಾಗುತ್ತೆ, ಜಾಸ್ತಿ. ಮನಿ ಸಪ್ಲೈ ಇನ್ ದ ಸೆನ್ಸ್ ದ ಪ್ರೈಸ್ ರೈಸ್ ಆಗಿ ಇನ್ಫ್ಲೇಷನ್ ಆಗ್ತದೆ. ಅರ್ಥ ಆಯ್ತಲ್ಲ? ಫೈನ್. ಆಮೇಲೆ ಇನ್ನೊಂದು ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ ಅಂತ ತೆಗೆದುಕೊಳ್ಳೋಣ ಬೇಕಾದ್ರೆ, ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್. ಓಕೆ, ಎಕ್ಸ್ಪೋರ್ಟ್ ಮೇಲೆ ಆಗ್ತಕ್ಕಂಥ ಕೆಲವೊಂದು ಓಕೆ ಏನು ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿ ಕರಿತೀನಿ, ರೈಟ್. ಸೊ ಹಾಗೆ ಇವಾಗ ಹೇಳಿ ಆಗಿದೆ, ಎಕ್ಸ್ಪೋರ್ಟ್ ಜಾಸ್ತಿ ನಾವು ಓಕೆ ಮಾಡೋದನ್ನ what I say that ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಥವಾ ಕಮ್ಮಿ ಮಾಡಿದ್ವಿ ಅಂತ ಕೂಡ ಏನಾಗುತ್ತೆ ಆಗಿದ್ರೆ, ಮೋರ್ ಮಾರ್ಕೆಟ್ ಒಳಗ ಗೂಡ್ಸ್ ಬರ್ತದೆ. ಓಕೆ, ಆಟೋಮೆಟಿಕ್ಲಿ ಇಟ್ ಕ್ಯಾನ್ ಲೀಡ್ ಟು ಡಿಫ್ಲೇಷನ್. ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತ ಅದ್ರಲ್ಲಿ, ನೀವು ಏನೇ ಇದನ್ನ ಮಾಡಿದ್ರು ಕೂಡ ಇಟ್ ಕ್ಯಾನ್ ಬಿ ಇನ್ಫ್ಲೇಷನ್ ಆಗ್ಬೋದು, ಡಿಫ್ಲೇಷನ್ ಆಗ್ಬೋದು.
ಅರ್ಥ ಆಗ್ತಾ ಇದೆ? ಇದು ಯಾರು ಮಾಡ್ತಾ ಇರೋದು ಹಾಗಿದ್ರೆ? ನಮ್ಮ ಗವರ್ನಮೆಂಟ್. ಹಾಗಾದ್ರೆ ಈಗ ನೋಡಿ, ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ನೀವು ಮಾಡೋದ್ರಿಂದ ಮನಿ ಸಪ್ಲೈ ಏನಾಯ್ತು ಹಾಗಿದ್ರೆ? ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿ. ಮನಿ ಸಪ್ಲೈ ಜಾಸ್ತಿ ಮೀನ್ಸ್ ಇನ್ಫ್ಲೇಷನ್ ಆಯ್ತು. ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡೋದ್ರಿಂದ ಇನ್ಫ್ಲೇಷನ್ ಆಯ್ತು. ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನು ಜಾಸ್ತಿ ಮಾಡೋದ್ರಿಂದ ಇನ್ಫ್ಲೇಷನ್ ಆಯ್ತು. ಇಂಪೋರ್ಟ್ ರೆಸ್ಟ್ರಿಕ್ಷನ್ ಅಂದ್ರೆ ಇಂಪೋರ್ಟ್ ಅನ್ನು ನೀವು ಕಡಿಮೆ ಅಂದ್ರೆ ಕೋಟಾ ಇರ್ತದ, ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಹೇಳಿ ಕರಿತೀವಲ್ಲ, ಆ ಕೋಟಾವನ್ನ ನೀವೇನಾದ್ರೂ ಜಾಸ್ತಿ ಹಾಕಿದ್ರ ಆಟೋಮೆಟಿಕ್ಲಿ ಏನಾಗುತ್ತೆ? ಸಪ್ಲೈ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದೇ ತರನಾಗಿ ಹಾಗೆ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್, ಹಾಗಾದ್ರೆ ನೀವು ಏನಾದ್ರೂ ಎಕ್ಸ್ಪೋರ್ಟ್ ಮಾಡದೇ ಇದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಸಮ್ ಕೈಂಡ್ ಆಫ್ ಮೋರ್ ಸಪ್ಲೈ ಅದು ಡಿಫ್ಲೇಷನ್ ಆಗಬಹುದು. ಕರೆಕ್ಟಾ? ಅದು ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಈಗ ಅದೇನೆ ಅಪೋಸಿಟ್ ಆಗಿ ನೋಡ್ರಿ, ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಮ್ಮಿ ಆದ್ರ ಇಟ್ ಕ್ಯಾನ್ ಲೀಡ್ಸ್ ಟು ದಿ ಡಿಫ್ಲೇಷನ್. ಟ್ಯಾಕ್ಸ್ ರೇಟ್ ಜಾಸ್ತಿ ಆದ್ರ ಇಟ್ ಕ್ಯಾನ್ ಲೀಡ್ಸ್ ಟು ದಿ ಡಿಫ್ಲೇಷನ್. ಫಿಸ್ಕಲ್ ಸ್ಟಿಮ್ಯುಲಸ್ ಕಮ್ಮಿ ಆದ್ರ ಇಟ್ ಕ್ಯಾನ್ ಲೀಡ್ ಟು ದಿ ಡಿಫ್ಲೇಷನ್. ದ ಇಂಪೋರ್ಟ್ ರೆಸ್ಟ್ರಿಕ್ಷನ್ ಜಾಸ್ತಿ ಆದ್ರ, ಹೌದಾ ಸಾರಿ, ಕಮ್ಮಿ ಆದ್ರ automatically it leads to the deflation. I hope you are getting so right. So ಇವೆಲ್ಲ ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಾಗಿದ್ರೆ the government can adjust so these tools as per the need. ನಮಗೆ ಹೆಂಗ್ ಬೇಕು ಆ ತರ ನಾವ್ ಏನ್ ಮಾಡ್ತೀವಿ, ಮನಿ ಸಪ್ಲೈನ ಮನಿ ವ್ಯಾಲ್ಯೂ ನಾವ್ ಏನ್ ಮಾಡ್ತೀವಿ, ಅಡ್ಜಸ್ಟ್ ಮಾಡ್ತೀವಿ. ಹಾಗಿದ್ರೆ the government does through these tools. ಈಗ ನಾವು ಎಕ್ಸ್ಪಾನ್ಷನಿಸ್ಟ್ ಅಂದ್ರೆ ಇನ್ಫ್ಲೇಷನ್ ಮಾಡೋದು, ಕಾಂಟ್ರಾಕ್ಷನಿಸ್ಟ್ ಅಂದ್ರೆ ಸಂಕುಚನ ಅಂದ್ರೆ ಈ ಡಿಫ್ಲೇಷನ್ ಮಾಡೋದು, ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡೋದು ಅಂತ. ಇದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಫಿಸ್ಕಲ್ ಪಾಲಿಸಿ, ಅಥವಾ ಇದನ್ನ ವಿ ಕಾಲ್ ಆಸ್ ದಿ ವಾಟ್ ಯು ಸೇ ದಟ್ ವಿತ್ತೀಯ ನೀತಿ ಅಂತ ಹೇಳಿ ಕರಿತೀವಿ. ಹಾಗೆ ವಿತ್ತೀಯ ನೀತಿ ಅಂದ್ರೆ ಏನಂತ ಕೇಳಿದ್ರೆ, ಸೊ ಹೌ ಗವರ್ನಮೆಂಟ್ ಯೂಸಸ್ ದೀಸ್ ಟೂಲ್ಸ್ ಟು ಕಂಟ್ರೋಲ್ ದಿ ಮನಿ ಸಪ್ಲೈನ ಯಾವ ತರ ಕಂಟ್ರೋಲ್ ಮಾಡ್ತದೆ ಅನ್ನೋದನ್ನ ನಾವು ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಬಟ್ ನಾವು ಇಲ್ಲಿ ಹೇಳಕ್ ಬಂದಿದ್ದೀವಿ ಇವತ್ತಿನ ಕ್ಲಾಸ್ ಒಳಗೆ. ಓಕೆ ರೈಟ್. ಅದೇ ತರ ಆರ್ ಬಿ ಐ ಕ್ಯಾನ್ ಡು. ಹೇಗೆ ಮಾಡುತ್ತೆ ಆರ್ ಬಿ ಐ ನೋಡಿ? ಇಲ್ಲಿ ಆರ್ ಬಿ ಐ ಮಾಡ್ಲಿಕ್ಕೆ ಇಟ್ ಹ್ಯಾಸ್ ದಿ ರೆಪೋ ರೇಟ್, ರೆಪೋ ರೇಟ್, ದ ರಿವರ್ಸ್ ರೆಪೋ ರೇಟ್, MSF, ಇನ್ನೊಂದು ರೀಸೆಂಟ್ ಆಡ್ ಆಗಿದೆ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ. ರೆಪೋ ದರ, ರಿವರ್ಸ್ ರೆಪೋ ದರ, MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯ, ಇನ್ನೊಂದು ಸ್ಮಾಲ್ ಡೆಪಾಸಿಟ್ ಸಣ್ಣ ಹೂಡಿಕೆ ಸೌಲಭ್ಯ ಅಂತ ಹೇಳಿ ಕರೀತೀವಿ. ಏನಿವು ಅಂತ ಅಂದ್ರೆ ನೋಡಿ, ಆಗಿದ್ರೆ ಇವನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅಗೇನ್ ಬಹಳ ಸಿಂಪಲ್ ಇದೆ ಇದು ಕೂಡ. ರೈಟ್, ಸಿಂಪಲ್ ಆಗಿ ಹೇಳೋದಾದ್ರೆ ರೈಟ್ ಗೊತ್ತಿದೆ ನಮಗೆ. ದ ಬ್ಯಾಂಕರ್ಸ್ ಬ್ಯಾಂಕ್ ಯಾರು? RBI. ಆಮೇಲೆ RBI ಆಕ್ಟ್ ಪ್ರಕಾರ RBI ಆಕ್ಟ್ಸ್ ಲೈಕ್ ಏಜೆಂಟ್ ಆಫ್ ದಿ ಗವರ್ನಮೆಂಟ್, ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ರೈಟ್. ಹಾಗೆ ನಾನು ಒಂದ್ ಕಡೆ RBI ಬರಿತಾ ಇದ್ದೀನಿ, ಒಂದು ಕಡೆಗೆ ಬ್ಯಾಂಕ್ಸ್ ಬರಿತಾ ಇದ್ದೀನಿ. ಇದು ಮಾರ್ಕೆಟ್ ಅಂತ ತಗೊಳ್ಬೇಕಾದ್ರೆ ಕಸ್ಟಮರ್ಸ್, ಫೈನ್, ಕಸ್ಟಮರ್ಸ್, ಇದು ಮಾರ್ಕೆಟ್ ಅಂತ ಅನ್ಕೊಳ್ಳಿ. ಈಗ ಹಾಗಿದ್ರೆ ರೈಟ್, ವಿ ಹ್ಯಾವ್ ದ ಆಪ್ಷನ್ ಏನು ಅಂದ್ರೆ ಆಲ್ವೇಸ್ ಇಲ್ಲಿ ಅಗೇನ್ ದ ಕಾನ್ಸೆಪ್ಟ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಬರ್ತದೆ. ದ G-Secs, ಸರ್ಕಾರಿ ಠೇವಣಿಗಳು ಅಂತ ಹೇಳಿ, ಭದ್ರತಾ ಠೇವಣಿಗಳು ಅಂತ ಹೇಳಿ ಕರೀರಿ. ಇಲ್ಲಾಂದ್ರೆ ಝೀರೋ ಕೂಪನ್ ಬಾಂಡ್ಸ್ ಅಂತ ಕರೀತಾರೆ. ಝೀರೋ ಕೂಪನ್ ಅಂತಂದ್ರೆ ಫಿಕ್ಸ್ಡ್ ರೇಟ್ ಆಫ್, ಹಾಗಾದ್ರೆ ಯಾವುದೇ ಝೀರೋ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ಯಾಕಂದ್ರೆ ಇವುಗಳನ್ನ ಡಿಸ್ಕೌಂಟೆಡ್ ರೇಟ್ ಒಳಗೆ ನಾವು ಏನ್ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಕೂಡ ಡಿಸ್ಕೌಂಟೆಡ್ ಅಂದ್ರೆ ಅಂತ ಕೇಳಿದಾರೆ. ಅಥವಾ ಇವುಗಳನ್ನ ಸೊ ಡೈರೆಕ್ಟ್ ಆಗಿ ರೈಟ್ ಅಲ್ಲಿ ಪ್ರೈಮರಿ ಡೀಲರ್ ಜೊತೆಗೆ ಇವನ್ ಯು ಗೈಸ್ ಕ್ಯಾನ್ ಗೋ ಅಂಡ್ ಇನ್ವೆಸ್ಟ್ ಥ್ರೂ ದಿ ಗಿಲ್ಟ್ ಅಕೌಂಟ್ಸ್, ಹಾಗಾಗಿ ಇವಕ್ಕೆ ಗಿಲ್ಟ್ ಬಾಂಡ್ಸ್ ಅಂತ ಕೂಡ ಕರೀತಾರೆ. ಅದೇನೇ ಇರ್ಲಿ. ಸೊ ಈಗ ಇಲ್ಲಿ ಬರೋಣ. ಹಾಗಿದ್ರೆ ಆಮೇಲೆ ಬೇರೆ ಬೇರೆ ನಾವು ರಿಫಾರ್ಮ್ಸ್ ತಗೊಂಡ್ ಬಂದಿದ್ದೀವಿ. ರೈಟ್, ಲೈಕ್ ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್, ಆರ್ಡರ್ ಮ್ಯಾಚಿಂಗ್ ಅಂತ ಒಂದಿದೆ, ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿದೆ RBI ಹತ್ರ. ಇಟ್ಸ್ ಫೈನ್, ಅದೇನೇ ಇರ್ಲಿ. ಈಗ ಹಾಗಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಸೊ RBIಗೆ ಇಟ್ ನೀಡ್ಸ್ ಮನಿ ಅಂತ ಅನ್ಕೊಳ್ಳಿ. ಯಾರಿಗೆ ಬೇಕಾಗಿದೆ ದುಡ್ಡು? RBI ಬೇಕಾಗಿದೆ. ಅಗೇನ್ ಐ ಆಮ್ ಟೆಲಿಂಗ್ ಯು, ಇಲ್ಲಿ ಎಲ್ಲವೂ ಕೂಡ ನಡೀತಕ್ಕಂಥದ್ದು ಹ್ಯಾಸ್ ಅ ಠೇವಣಿಯನ್ನ, ಗವರ್ನಮೆಂಟ್ ಠೇವಣಿಯನ್ನ ಇಡತಕ್ಕಂಥದ್ದು ಹ್ಯಾಸ್ ಸೆಕ್ಯೂರಿಟಿ ಆಗಿ. ಈಗ ಹಾಗಿದ್ರೆ ನನಗೆ ದುಡ್ಡು ಬೇಕಾಗಿದೆ. ರೈಟ್, ಸಾರಿ, ಯಾರಿಗೆ? RBI ದುಡ್ಡು ಬೇಕಾಗಿದೆ. ಹಾಗೆ ಯಾರು ಕೊಡ್ತಾ ಇದ್ರಲ್ಲಿ? ಬ್ಯಾಂಕ್ಸ್ ಕೊಡ್ತಾ ಇದ್ದಾವೆ. ಹಾಗೆ RBI ಸಾಲ ತರೋದಂದ್ರು ಅದೇ, ಅಥವಾ ಇವರು ತಮ್ಮ ಡೆಪಾಸಿಟ್ ಅನ್ನು ಇಡೋದಂದ್ರು ಅದೇ, ಎರಡೂ ಅದೇ. ಡೆಪಾಸಿಟ್ಸ್ ಆರ್ ನಥಿಂಗ್ ಬಟ್ ಲಯಬಿಲಿಟೀಸ್. ಹಾಗೆ ಇವಾಗ ಹೇಳಿ, ಆಟೋಮೆಟಿಕ್ಲಿ ವಾಟ್ ಹ್ಯಾಪನ್ಸ್ ಟು ದಿ ಮನಿ ಸಪ್ಲೈ ವಿತ್ ದೆಮ್? ಬ್ಯಾಂಕ್ಸ್ ಹತ್ರ ಮನಿ ಸಪ್ಲೈ ಏನಾಯ್ತು? ಕಮ್ಮಿ. ಯಾಕೆ ಹೇಳಿ? ಎಲ್ಲಾ ಮನಿ ಏನಾಯ್ತು? ಇಲ್ಲಿ ಬಂತು. ಹಾಗೆ ಯಾವಾಗ ಇವ್ರ ಹತ್ರ ದುಡ್ಡು ಕಮ್ಮಿ ಆಯ್ತಲ್ಲ, ಇವ್ರು ಆಟೋಮೆಟಿಕ್ಲಿ ಏನ್ ಮಾಡ್ತಾರ? ದ ರೇಟ್ ಆಫ್ ಇಂಟ್ರೆಸ್ಟ್, ಅದು MCLR ಮೇಲೆ ಏನು ನಾಮಿನಲ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಆಟೋಮೆಟಿಕ್ಲಿ ಇನ್ಕ್ರೀಸ್. ಹಾಗಾದ್ರೆ ಆಟೋಮೆಟಿಕ್ಲಿ ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ನೀವು ಪೀಪಲ್ ಹೇಳಿ ಹಾಗಿದ್ರೆ ವಿಲ್ ಗೋ ಅಂಡ್ ಗೆಟ್ ದಟ್ ಮನಿ? ನೋ. ಯಾಕೆ ಹೇಳಿ? ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತದ, ಆಟೋಮೆಟಿಕ್ಲಿ ಮನಿ ಸಪ್ಲೈ ಮಾರ್ಕೆಟ್ ಒಳಗೆ ಏನಾಗುತ್ತ? ಕಮ್ಮಿ ಆಗ್ತದ. ಹಾಗಾದ್ರೆ ಮನಿ ಏನ ಕಮ್ಮಿ ಮಾಡಿದ್ವಿ, ದಟ್ ಮೀನ್ಸ್ ವಿ ಆರ್ ಕಂಟ್ರೋಲ್ಡ್ ವಾಟ್? ಇನ್ಫ್ಲೇಷನ್.
ಏನ್ ಕಂಟ್ರೋಲ್ ಮಾಡಿದ್ವಿ? ಹಣದುಬ್ಬರವನ್ನ ಕಂಟ್ರೋಲ್ ಮಾಡಿದ್ವಿ. ರೈಟ್. ಹಾಗಿದ್ರೆ ದ ರೇಟ್ ಅಟ್ ವಿಚ್ ಯಾರು ಕೊಡ್ಬೇಕಿಲ್ಲಿ? ಸಾಲ ತಗೊಳ್ಳೋರು ಯಾರು? RBI. ಬಟ್ ಇವರೇ ಫಿಕ್ಸ್ ಮಾಡ್ತಾರೆ. ದ ರೇಟ್ ಅಟ್ ವಿಚ್ ದ ಬ್ಯಾಂಕ್ಸ್ ಡೆಪಾಸಿಟ್ ದೇರ್ ಮನಿ ವಿತ್ ದಿ RBI ಅಂದ್ರು ಅದ. ದ ರೇಟ್ ಅಟ್ ವಿಚ್ ದ ಬ್ಯಾಂಕ್ಸ್ ಲೆಂಡ್ ದೇರ್ ಮನಿ ಟು ದಿ RBI ಅಂದ್ರು ಅಷ್ಟ. ಅಥವಾ ದ ರೇಟ್ ಅಟ್ ವಿಚ್ RBI ಬಾರೋಸ್. ದಟ್ ಈಸ್ ಕಾಲ್ಡ್ ಆ ರೇಟ್ ಆಫ್ ಇಂಟ್ರೆಸ್ಟ್. ಏನ್ ದುಡ್ಡು ಇದೆಯಲ್ಲ, ದುಡ್ಡಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಲ್ಲಪ್ಪ, ಇದನ್ನ ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಇವಾಗ ಹೇಳಿ ಹಾಗಿದ್ರೆ ನೋಡೋಣ. ರಿವರ್ಸ್ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ರು ಅಂತ ಅನ್ಕೊಳ್ಳಿ. ಹಾಗಿದ್ರೆ ಏನಾಗ್ತದ? ಎಲ್ಲಾ ಬ್ಯಾಂಕ್ಸ್ ತಮ್ಮ ದುಡ್ಡನ್ನ ಬ್ಯಾಂಕ್ ಎಲ್ಲಿ ತಗೊಂಡ್ಬರ್ತಾವ? ಈಗ RBIಗೆ. ಯಾಕಂದ್ರೆ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತೈತಿ ಅಂತ ಹೇಳ್ತಾರೆ. ಹಾಗೆ ಆಟೋಮೆಟಿಕ್ಲಿ ಬ್ಯಾಂಕ್ಸ್ ಹತ್ರ ಮನಿ ಏನಾಯ್ತು? ಈಗ ಟೋಟಲಿ ಕಮ್ಮಿ ಆಯ್ತು. ಬ್ಯಾಂಕ್ಸ್ ಹತ್ರ ದುಡ್ಡು ಕಮ್ಮಿ ಆಯ್ತು ಅಂದ್ರೆ ಹೇಳಿ ಹಾಗಿದ್ರೆ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ, ಮನಿ ಸಪ್ಲೈ ಕಮ್ಮಿ. ಹಾಗೆ ಕ್ವೆಶನ್ ಏನ್ ಕೇಳ್ತಾರೆ ಇವಾಗ ಹೇಳಿ ಹಾಗಿದ್ರೆ? ಸೊ ಇನ್ಫ್ಲೇಷನ್ಗೂ ಇನ್ಫ್ಲೇಷನ್ಗೂ ಮತ್ತು ರಿವರ್ಸ್ ರೆಪೋ ರೇಟ್ಗೂ ಹೆಂಗಿದೆ ಸಂಬಂಧ? ಇದನ್ನ ಕೇಳ್ತಾರೆ. ಆ ಇನ್ಫ್ಲೇಷನ್ ಕಮ್ಮಿ ಆಗ್ಬೇಕು ಅಂದ್ರೆ ಮನಿ ಸಪ್ಲೈ, ಇನ್ಫ್ಲೇಷನ್ ಮನಿ ಸಪ್ಲೈ ಕಮ್ಮಿ ಆಗ್ಬೇಕು ಅಂದ್ರೆ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಹಾಗಾದ್ರೆ ಏನಾಯ್ತು ಇಲ್ಲಿ? ಮನಿ ಸಪ್ಲೈ ವೇರಿಯೇಷನ್ ಆದ್ರೆ ಲಿಕ್ವಿಡಿಟಿ ಒಳಗೆ ಅಡ್ಜಸ್ಟ್ ಆಯ್ತು ಅಥವಾ ಚೇಂಜ್ ಆಯ್ತು. ಇದನ್ನ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ 1 ಅಂತ ಹೇಳಿ ಕರಿತೀವಿ. ಅದೇ ತರನಾಗಿ ಏನಾಗ್ತದ ಇದಾಗಿದ್ರ? ಈ ಅದೇ ತರನಾಗಿ ಉಲ್ಟಾ ಯೋಚನೆ ಮಾಡೋಣ. ಏನು? ಈಗ RBI ಇತ್ತ, ಕರೆಕ್ಟಾ? ಇಲ್ಲಿ ಯಾರಿದ್ರೆ? ಬ್ಯಾಂಕ್ಸ್ ಇದ್ರಪ್ಪ, ಇಲ್ಲಿ ನಾವುಗಳಿದ್ವಿ ಅಂತ ಅನ್ಕೊಳ್ಳೋಣ, ಕರೆಕ್ಟಾ? ಈಗ ಏನಾಗೈತಿ ಅಂತಂದ್ರ ಬ್ಯಾಂಕ್ಸ್ ದುಡ್ಡು ಬೇಕಾಗಿದೆ. ಅಗೇನ್ ಸೆಕ್ಯೂರಿಟೀಸ್ ಅದಾವ, ಅದು ನೆನ್ಪಿಟ್ಕೋಬೇಕು. ಇವಾಗ ಏನಾಗುತ್ತೆ ಹಾಗಿದ್ರೆ? ಸೊ ಬ್ಯಾಂಕ್ಸ್ ಗಳಿಗೆ RBI ಏನ್ ಮಾಡುತ್ತೆ? ಬ್ಯಾಂಕ್ಸ್ ಗಳಿಗೆ ಸಾಲವನ್ನ ಕೊಡ್ತದ. ಸಾಲವನ್ನ ಕೊಡ್ತದ. ಹಾಗಾದ್ರೆ ಈಗ ಇವ್ರು ಸಾಲ ಕೊಡೋರು ಯಾರೀಗ? RBI. ಸಾಲ ಇಸ್ಕೊಳ್ಳೋರು ಯಾರಾಗಿದ್ರೆ? ಬ್ಯಾಂಕ್ಸ್. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಪೇ ಮಾಡ್ಬೇಕಿಲ್ಲಿ? ಅದು ಸೆಕ್ಯೂರಿಟಿ, ಗೌರ್ಮೆಂಟ್ ಸೆಕ್ಯೂರಿಟಿಗೆ ಯಾರು? ಬ್ಯಾಂಕ್ಸ್ಗಳು. ಇವಾಗ ಹೇಳಿ ಹಾಗಿದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆದ್ರ ಇವ್ರು ಬಾರೋವಿಂಗ್ಸ್ ಏನಾಗುತ್ತೆ? ಆಟೋಮೆಟಿಕ್ ಇವ್ರು ಸಾಲ ತರ್ತಕ್ಕಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಹಾಗೆ ಬಾರೋವಿಂಗ್ಸ್ ಕಮ್ಮಿ ಆಯ್ತು ಅಂದ್ರೆ ಇವ್ರ ರೇಟ್ ಆಫ್ ದುಡ್ಡು ಏನೈತೆ ಕಮ್ಮಿ ಆಯ್ತು. ಹಾಗೆ ಆಟೋಮೆಟಿಕ್ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬೂಮ್ ಆಗ್ತದ. ಅವಾಗ ಆಟೋಮೆಟಿಕ್ಲಿ ದ ಪೀಪಲ್ ಬಾರೋ ಮಾಡ್ತಾರೆ, ತಗೋಬರಂಗಿಲ್ಲ. ಅವಾಗ ಏನ್ ಮಾಡ್ತಾರೆ ಹಾಗಿದ್ರೆ? ಆಟೋಮೆಟಿಕ್ ಮನಿ ಸಪ್ಲೈ ಕಮ್ಮಿ. ಹಾಗೆ ಮನಿ ಸಪ್ಲೈ ಅಂದ್ರೆ ಹೋದ ಇನ್ಫ್ಲೇಷನ್. ಹಾಗಿದ್ರೆ ಇನ್ಫ್ಲೇಷನ್ಗೂ ಇನ್ನೊಂದು ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಇದಕ್ಕೆ ಹೆಂಗಿದೆ ರಿಲೇಶನ್ಶಿಪ್? ಅಗೇನ್ ಇನ್ವರ್ಸ್ಲಿ. ಇಲ್ಲಿ ಹಾಗಿದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಅಂದ್ರೆ ಏನು? ದ ಬ್ಯಾಂಕ್ಸ್ ಅಟ್ ವಿಚ್ ಬಾರೋ ಫ್ರಮ್ RBI ಅಥವಾ ದ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಟು ದಿ ಬ್ಯಾಂಕ್ಸ್ ಈಸ್ ನಥಿಂಗ್ ಬಟ್ ಇದಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಸೊ ವಿ ಕಾಲ್ ಇಟ್ ಆಸ್ ದಿ ರೆಪೋ ದರ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ನಾವು? ರೆಪೋ ದರ, ದ ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಹಾಗಿದ್ರೆ ಬಹಳ ಸಿಂಪಲ್ ಇದೆ ನೋಡಿ. ರಿವರ್ಸ್ ರೆಪೋ ರೇಟ್ ಗೊತ್ತಾಯ್ತು, ಇನ್ನೊಂದು ರೆಪೋ ರೇಟ್ ಗೊತ್ತಾಯ್ತು, ರೆಪೋ ರೇಟ್ ಅಥವಾ ರೆಪೋ ದರ ಗೊತ್ತಾಯ್ತು. ಏನ್ ಹಿಂಗಂದ್ರೆ ಸೊ ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ? ದ ಬ್ಯಾಂಕ್ಸ್ ಗಳು ತಮ್ಮ ದುಡ್ಡನ್ನು ಡೆಪಾಸಿಟ್ ಇಡ್ತಾ ಇದಾರೆ, ಇಲ್ಲಾಂದ್ರೆ RBI ಬಾರೋ ಮಾಡ್ತಾ ಇದೆ ಅಂತಾನೆ. ಅವಾಗ ಹಾಗಾದ್ರೆ ಇದೇನಾದ್ರೂ ಜಾಸ್ತಿ ಆದ, ರಿವರ್ಸ್ ರೆಪೋ ರೇಟ್ ಏನಾದ್ರೂ ಜಾಸ್ತಿ ಆದ್ರೆ ಹಾಗಾದ್ರೆ ಬ್ಯಾಂಕ್ಸ್ ಹತ್ರ ದುಡ್ಡು ಏನಾಗುತ್ತೆ? ದ ಮನಿ ವಿತ್ ದ ಬ್ಯಾಂಕ್ಸ್ ಏನಾಗುತ್ತಪ್ಪ? ಆಟೋಮೆಟಿಕ್ಲಿ ಕಮ್ಮಿ ಆಗ್ತದೆ. ಹಾಗೆ ಯಾವಾಗ ಮನಿ ವಿತ್ ದ ಬ್ಯಾಂಕ್ ಕಮ್ಮಿ ಆಗುತ್ತಲ್ಲ ಆಟೋಮೆಟಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ? ಜಾಸ್ತಿ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ದ ಇನ್ಫ್ಲೇಷನ್ ಏನಾಯ್ತು ಹಾಗಿದ್ರೆ? ಕಮ್ಮಿ ಆಯ್ತು. ಹಾಗೆ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ರಿವರ್ಸ್ ರೆಪೋ ರೇಟ್ಗೂ ಮತ್ತು ಇನ್ಫ್ಲೇಷನ್ ಹೆಂಗಿದೆ ರಿಲೇಶನ್ಶಿಪ್? ಯೂಶುವಲಿ ಹೆಂಗಿದೆ? ಇನ್ವರ್ಸ್ಲಿ ಇದೆ. ಅಂದ್ರೆ ನೀವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೇಕಾದ್ರೆ ರಿವರ್ಸ್ ರೆಪೋ ರೇಟ್ ಜಾಸ್ತಿ ಮಾಡ್ಬೇಕು. ಇದು ಗೊತ್ತಿರಬೇಕು. ಇದೇ ಎಕ್ಸಾಂಪಲ್ ಕೇಳ್ತಾರೆ. ಇನ್ನೊಂದು ನಾನು ಹೇಳಿದೆ ಹೇಗಿದೆ? ಯಾವುದು? ನಿಮ್ಮ ರೆಪೋ ರೇಟ್. ರೆಪೋ ರೇಟ್ ಅಂದ್ರೆ ಏನಾಗಿದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? RBI ಏನ್ ಮಾಡಿದ್ರೆ? ಸಾಲ ಕೊಡ್ತಾ ಇದೆ. ಯಾರಿಗೆ? ಬ್ಯಾಂಕ್ಸ್ ಗಳಿಗೆ. ಹಾಗೆ ಒಂದ್ ವೇಳೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಅಗೇನ್ ಬ್ಯಾಂಕ್ಸ್ ಬಾರೋ ಮಾಡೋದು ಏನಾಗುತ್ತೆ? ಕಡಿಮೆ ಆಗೋದು. ಸಾಲ ತರೋದು. ಆ ಬ್ಯಾಂಕ್ಸ್ ಸಾಲ ತರೋದನ್ನ ಕಡಿಮೆ ಮಾಡಿದ್ರೆ ಅವ್ರ ಹತ್ರ ಮನಿ ಸಪ್ಲೈ ಕಮ್ಮಿ ಆಗ್ತದೆ. ಹಾಗೆ ಅವ್ರ ಹತ್ರ ಮನಿ ಕಮ್ಮಿ ಇದ್ರೆ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಜಾಸ್ತಿ, ಮೀನ್ಸ್ ಆಟೋಮೆಟಿಕ್ಲಿ ಏನಾಗುತ್ತೆ? ಇನ್ಫ್ಲೇಷನ್ ಕಮ್ಮಿ. ಅಗೇನ್ ನೋಡಿ ಹಾಗಿದ್ರೆ ಇದನ್ನ ಮತ್ತು ಇದನ್ನ ಹಾಗಿದ್ರೆ ಈ ರೆಪೋ ರೇಟ್ ಜಾಸ್ತಿ ಮಾಡೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತದ. ಇನ್ಫ್ಲೇಷನ್ ಮೀನ್ಸ್ ಲಿಕ್ವಿಡಿಟಿ ಮೀನ್ಸ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಇದನ್ನು ಯೂಸ್ ಮಾಡ್ತಾರೆ. ಇನ್ನೊಂದು ಆಪ್ಷನ್ ಇದೆ. ಬ್ಯಾಂಕ್ ಗಳಿಗೆ RBI ಏನ್ ಹೇಳುತ್ತೆ ಅಂದ್ರೆ ವೆನ್ ಎವರ್ ದ ಎಕ್ಸೆಸ್ ಲಿಕ್ವಿಡಿಟಿ, ಯಾವಾಗ ಮನಿ ಸಪ್ಲೈ ಮಾರ್ಕೆಟ್ ಜಾಸ್ತಿ ಇದ್ದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಪ್ಷನ್ ಕೊಡ್ತಾರೆ. ನೋಡ್ರಪ್ಪ, ನೀವು ಆಗಿದ್ರೆ ನಾವು ನಿಮಗೆ ಒಂದು ಹ್ಯಾಂಡ್ಸಮ್ ಬಹಳ ಗುಡ್ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಕೊಡ್ತೀವಿ, ನೀವು ನಿಮ್ ದುಡ್ಡನ್ನು ತಗೊಂಡು ನಮ್ಮ ಹತ್ರ ಇಡ್ರಿ, ಡೆಪಾಸಿಟ್ ಇಡ್ರಿ ಅಂದ್ರೆ ಅದು ಸಾಲ ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಬಟ್ ಡಿಫರೆನ್ಸ್ ಏನು? ಇದು ಸೇಮ್ ರಿವರ್ಸ್ ರೆಪೋ ರೇಟ್ ತರನೇ. ಆದ್ರೆ ಡಿಫರೆನ್ಸ್ ಏನು ಅಂತ ಕೇಳಿದ್ರೆ ಇಲ್ಲಿ ವಿತೌಟ್ ಸೆಕ್ಯೂರಿಟೀಸ್, ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟೀಸ್ ಇಲ್ಲ, ಆದ್ರೆ ಇಲ್ಲಿ ಸೆಕ್ಯೂರಿಟೀಸ್ ಇದೆ. ಹಾಗೆ ಇದನ್ನೇ ವಿ ಕಾಲ್ ಆಸ್ ಅ ಸ್ಟ್ಯಾಂಡಿಂಗ್ ಡೆಪಾಸಿಟ್
ಸೌಲಭ್ಯ, ಅದು ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ. ಸೇಮ್ ಇದು ಅಲ್ವಾ? ಹಾಗೆ ಒಂದು ವೇಳೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಇವ್ರೇನಾದ್ರು ಜಾಸ್ತಿ ಮಾಡಿದ್ರ ಬ್ಯಾಂಕ್ಸ್ ಎಲ್ಲ ಏನ್ ಮಾಡ್ತಾವ, ತಮ್ಮ ದುಡ್ಡನ್ನು ತಗೊಂಡ್ಬಂದು RBI ಇಡ್ತಾವ. ಅವಾಗ ಆಟೋಮೆಟಿಕ್ಲಿ ಇವ್ರ ಹತ್ರ ಮನಿ ಸಪ್ಲೈ ಕಮ್ಮಿ ಆಗುತ್ತೆ, ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತದ. ಅವಾಗ ಆಟೋಮೆಟಿಕ್ಲಿ ಇನ್ಫ್ಲೇಷನ್ ಮಾರ್ಕೆಟ್ ಒಳಗೆ ಕಮ್ಮಿ. ಹಾಗಿದ್ರೆ ಯಾವಾಗ SDF ರೇಟ್ ಅನ್ನು ನೀವು ಜಾಸ್ತಿ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ಇನ್ಫ್ಲೇಷನ್ ಕಮ್ಮಿ, ಮತ್ತೆ ಲಿಕ್ವಿಡಿಟಿ ಅಡ್ಜಸ್ಟ್ ಆಯ್ತು ಅಂತ. ಆಮೇಲೆ ಇನ್ನೊಂದು ಆಪ್ಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಅಂತ ಅನ್ಕೊಳ್ಳಿ. ಓಕೆ, ಬ್ಯಾಂಕ್ಸ್ ನೋಡಿ, ಅಗೇನ್ ಇನ್ನೊಂದು ಪಾಯಿಂಟ್, ನಾಟ್ ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್, ಓನ್ಲಿ ದೋಸ್ ಹೂ ಆರ್ ರಿಜಿಸ್ಟರ್ಡ್ ಅಂಡರ್ ಶೆಡ್ಯೂಲ್ 2 ಆಫ್ RBI ಆಕ್ಟ್. ಶೆಡ್ಯೂಲ್ 2 ಅಂತ ಬರ್ತದೆ RBI ಆಕ್ಟ್ 1934 ಅಲ್ಲಿ. ಅಂಡ್ ದೇರ್ ವಿತ್ ಪೇಡ್ ಅಪ್ ಕ್ಯಾಪಿಟಲ್ ನಾಟ್ ಲೆಸ್ ದನ್ 500,000, 5 ಲಕ್ಷಕ್ಕಿಂತ ಕಮ್ಮಿ ಇರಬಾರ್ದು. ಆಮೇಲೆ ದೇ ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿ ಶೆಡ್ಯೂಲ್ 2 ಆಫ್ ದ RBI ಆಕ್ಟ್. ಇವೆರಡು ಕಂಡೀಷನ್ ಅನ್ನ ಫಾಲೋ ಮಾಡಿದ್ರೆ ಅವ್ರು ಮಾತ್ರ ಇದಕ್ಕೆಲ್ಲ ಎಲಿಜಿಬಲ್ ಇದ್ದಾರೆ, ಇಲ್ಲಾಂದ್ರೆ ಎಲಿಜಿಬಲ್ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅವ್ರು ನಾವು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಫೈನ್, ಇರ್ಲಿ. ಸೊ ಹಾಗಿದ್ರೆ ಇವಾಗ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಈ ಬ್ಯಾಂಕ್ಸ್ ಅದಾವ, ಬ್ಯಾಂಕ್ಸ್ ಗಳಿಗೆ ಅರ್ಜೆಂಟ್ ಆಗಿ ಓವರ್ ನೈಟ್ ಅಂದ್ರೆ ಹೇಳಿ ಹಾಗಿದ್ರೆ ಬಹಳ ಅವಶ್ಯಕತೆ ಇದೆ ದುಡ್ಡು, ಬಹಳ ಅವಶ್ಯಕತೆ ಐತಿ ಅಂದ್ರೆ ದುಡ್ಡು. ಓಕೆ, ನಾವ್ ಏನ್ ಮಾಡ್ತೇವೆ, ರೇಟ್ ಆಫ್ ಇಂಟ್ರೆಸ್ಟ್ ಯೂಶುವಲ್ ಹೆಂಗಿರುತ್ತೆ, ಜಾಸ್ತಿ ಇರ್ತದಲ್ಲ. ಈಗ ನಮ್ಮ ಊರೊಳಗ ನನಗೆ ಎಷ್ಟು ಅರ್ಜೆಂಟ್ ಐತೆ ಅಂದ್ರೆ ದುಡ್ಡು, ರೈಟ್, ಎಷ್ಟು ಬಡ್ಡಿ ಆದ್ರೂ ನಾನು ತರಕ್ ರೆಡಿ ಇದ್ದೀನಿ. ನಾವ್ ಹೇಳ್ತೇವೆ ಇಲ್ಲ, ಯಪ್ಪ ಎಷ್ಟಾದ್ರೂ ಕೊಡೋ ಮಾರಯ್ಯ, ನನಗೆ ದುಡ್ಡು ಬೇಕು. ಅದೇ ತರ ಬ್ಯಾಂಕ್ಸ್ ಗಳಿಗೆ ಏನಾಗೈತೆ ಅಂದ್ರೆ ಈಗ ಓವರ್ ನೈಟ್ ಬಾರೋವಿಂಗ್ ಆಗೈತಿ. ಓಕೆ, ಓವರ್ ನೈಟ್ ಬಹಳ ಅರ್ಜೆಂಟ್ ಆಗೈತೆ. ಓವರ್ ನೈಟ್ ವಿ ಕ್ಯಾನ್ ರೈಟ್ ಇಸ್ ಓವರ್ ನೈಟ್ ಅಂತ ಅನ್ಕೊಳ್ಳಿ. ಆ ಬ್ಯಾಂಕ್ಸ್ ಎರಡು ಆಪ್ಷನ್ ಇದೆ. ಒಂದು, ದೇ ಕ್ಯಾನ್ ಗೋ ಥ್ರೂ ದಿ ಅನದರ್ ಬ್ಯಾಂಕ್, ಒಂದು ಬ್ಯಾಂಕಿಗೆ ಹೋಗ್ತಾರೆ. ಇಲ್ಲಾಂದ್ರೆ ದೇ ಡೈರೆಕ್ಟ್ಲಿ, ಇಫ್ ಇಟ್ ಇಸ್ ಅ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆಗಿದ್ರೆ ಡೈರೆಕ್ಟ್ಲಿ ಯಾರನ್ನ ಅಪ್ರೋಚ್ ಮಾಡಿದ್ರೆ RBI. ಹಾಗಿದ್ರೆ ದ ಓವರ್ ನೈಟ್ ಬಾರೋವಿಂಗ್ಸ್ ಫ್ರಮ್ RBI, ಯಾರಿಂದ? RBI ಇಂದ ಓವರ್ ನೈಟ್ ಬಾರೋವಿಂಗ್ಸ್ ಅನ್ನ ಮಾಡಿದ್ರೆ ಇದನ್ನ ನಾವೇಂತ ಕರಿತೀವಿ ಅಂದ್ರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇದು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸೌಲಭ್ಯ, ದ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ವಾಟ್ ಯು ಮೀನ್ ಬೈ ದಟ್? ಇಟ್ಸ್ ದ ಫೆಸಿಲಿಟಿ ಥ್ರೂ ವಿಚ್ ದ ಬ್ಯಾಂಕ್ಸ್ ಬೈ RBI ಓವರ್ ನೈಟ್. ಓಕೆ, ಓವರ್ ನೈಟ್ ಅಲ್ಲಿ ತರ್ತಕ್ಕಂಥ. ಇವಾಗಲೇ ರೇಟ್ ಆಫ್ ಇಂಟ್ರೆಸ್ಟ್ ಯೂಶುವಲಿ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೋ? ಎಸ್, ಯೂಶುವಲಿ ಪಾಲಿಸಿ ರೇಟ್, ರೆಪೋ ರೇಟ್ ಗಿಂತ ಒಂದು ಅರೌಂಡ್ 25 ಬೇಸಿಸ್ ಪಾಯಿಂಟ್ ಅಷ್ಟು ಆಕ್ಚುಲಿ ಏನಾಗಿರುತ್ತೆ, ಜಾಸ್ತಿನೇ ಇರುತ್ತೆ. ಆಮೇಲೆ ಇವಾಗ ಓವರ್ ನೈಟ್ ಅಂದ್ರೆ ರೆಸ್ಟ್ರಿಕ್ಷನ್ ಇರುತ್ತಲ್ಲ, ಎಸ್, ಅವರು ವಿತಿನ್ ಆ SLR ಲಿಮಿಟ್ ಅಲ್ಲೇ ತರಬೇಕು. ಇನ್ನೊಂದು ಹಾಗೆ ಗೊತ್ತಿರಲಿ, ಇಟ್ ಶುಡ್ ನಾಟ್ ಎಕ್ಸೀಡ್ ದಿ 2% ಆಫ್ ದಿ ಟೋಟಲ್ ದೇರ್ NDTL ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಅಂತ ಅನ್ಕೊಂಡ್ರೆ, ಓಕೆ, ಬ್ಯಾಂಕ್ ಅಂದ್ರೆ ಏನಾಗಿದ್ರೆ ಫ್ರಾಕ್ಷನಲ್ ಬ್ಯಾಂಕಿಂಗ್ ಇರೋದು ಇಂಡಿಯಾದೊಳಗೆ. ಮೀನ್ಸ್ ನಾವ್ ಏನ್ ಡೆಪಾಸಿಟ್ ಇಡ್ತೀವಲ್ಲ, ಈ ಡೆಪಾಸಿಟ್ ಮತ್ತೆ ಇವರು ಲೋನ್ ಕೊಡ್ತಾರೆ, ಕ್ರೆಡಿಟ್ ಕ್ರಿಯೇಷನ್ ಮಾಡ್ತಾರೆ, ರೈಟ್. ವಿ ಕಾಲ್ ಇಟ್ ಆಸ್ ಅ ಕ್ರೆಡಿಟ್ ಕ್ರಿಯೇಷನ್, ರೈಟ್. ಇರ್ಲಿ, ಈ ಡೆಪಾಸಿಟ್ ಏನಿದೆ, ಈ ಡೆಪಾಸಿಟ್ ಎರಡು ತರ ನೋಡ್ತೀವಿ ನಾವು. ಓಕೆ, ಈ ಒಂದು ಹೂಡಿಕೆ ಏನ್ ಹೆಂಗಿರುತ್ತೆ ಡೆಪಾಸಿಟ್? ಒಂದು ATM ಕಾರ್ಡ್ಸ್, ಬೆಸ್ಟ್ ಎಕ್ಸಾಂಪಲ್ ಆಗಿದೆ ATM. ಇನ್ನೊಂದು 5 ವರ್ಷ 10 ವರ್ಷ ಆಕ್ಚುಲ್ ನಾವು ಇಡ್ತೀವಿ. ಹಾಗಾದ್ರೆ ATM ಇಡೋದಂದ್ರೆ ಮೀನಿಂಗ್ ಏನ್ ಹಾಗಿದ್ರೆ, ಯು ಗೋ ವೆನ್ ಎವರ್ ಅಂಡ್ ದ ಬ್ಯಾಂಕ್ಸ್ ವಿಲ್ ಗಿವ್. ಬ್ಯಾಂಕ್ಸ್ ಏನ್ ಮಾಡ್ತಾರೆ, ಆ ದುಡ್ಡನ್ನ ಕೊಡ್ಲೇಬೇಕು. ದಿಸ್ ಇಸ್ ಕಾಲ್ಡ್ ಡಿಮ್ಯಾಂಡ್ ಡೆಪಾಸಿಟ್. ಏನ್ ಕರಿತೀವಿ ನಾವು? ಡಿಮ್ಯಾಂಡ್ ಅಂದ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಅಂತ, ಡಿಮ್ಯಾಂಡ್ ಡೆಪಾಸಿಟ್ ಅಂತ ಹೇಳಿ. ಇದು ಹಾಗಿದ್ರೆ ಟೈಮ್ ಅಂದ್ರೆ ಅದೇ ಎಕನಾಮಿಕ್ ಟರ್ಮ್, ಎರಡು ಒಂದೇ. ಟೈಮ್ ಡೆಪಾಸಿಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಎರಡೂ ಡೆಪಾಸಿಟ್ ಅನ್ನ ಸೇರಿ ಇವು ಲಯಾಬಿಲಿಟಿನ ಅಸೆಟ್. ಎಸ್, ದೇ ಆರ್ ಲಯಾಬಿಲಿಟೀಸ್ ಟು ದ ಬ್ಯಾಂಕ್. ನಿಮಗೆ ಮೇ ಬಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಬ್ಯಾಂಕ್ಸ್ ಗಳಿಗೆ ಅದು ಡೆಪಾಸಿಟ್. ಹಾಗೆ ಇದು ಟೋಟಲ್ ಲಯಾಬಿಲಿಟೀಸ್ಗೆ ನಾವೇನ್ ಕರಿತೀವಿ, ನೆಟ್ ಮೀನ್ಸ್ ಟೋಟಲ್ ಡಿಮ್ಯಾಂಡ್ ಅಂಡ್ ಟೈಮ್ ಲಯಾಬಿಲಿಟೀಸ್. ಆದ್ರೆ ಆ ಟೋಟಲ್ ಡೆಪಾಸಿಟ್ ಎಷ್ಟಾಗಬಾರ್ದು, ಮೀರ್ಬಾರ್ದು 2% ಗಿಂತ ಜಾಸ್ತಿ ಮೀರಬಾರ್ದು. ಇದನ್ನ ನಾವೇನ್ ಕರಿತೀವಿ ಅಂದ್ರೆ ವಿ ಕಾಲ್ ದ MSF. ಇನ್ನೊಂದಿದೆ, ಇಫ್ ದ ಬ್ಯಾಂಕ್ಸ್ ಬಾರೋ ಓವರ್ ನೈಟ್ ಫಾರ್ ಅನದರ್ ಬ್ಯಾಂಕ್ ಅಂಡರ್, ರೈಟ್, ಒಂದು ಮಿಭಾರ್ ಅಂತ ಇದೆ. ಓಕೆ, ಮುಂಬೈ ಇಂಟರ್ ಬ್ಯಾಂಕ್ ಆಫರ್ ರೇಟ್ ಅಂತ ಇದೆ. ಈ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ಬರ್ತಾರ. ದಟ್ ಈಸ್ ಕಾಲ್ಡ್ ಕಾಲ್ ಮನಿ ಮಾರ್ಕೆಟ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಕಾಲ್ ಮನಿ. ಇದರ ಬೇರೆ ಬೇರೆ ಇದಾವೆ, ನನಗೆ ಇದೆಲ್ಲ ಬೇಡ, ಮತ್ತೆ ಸೆಷನ್ ಅಲ್ಲಿ ತಗೊಂಡ್ಬರ್ತೀನಿ. ಕಾಲ್ ಮನಿ ಮಾರ್ಕೆಟ್ ಅಂತ ಇದೆ, ಹೌದಲ್ಲ. ಆಮೇಲೆ ಓಪನ್ ಮಾರ್ಕೆಟ್ ಆಪರೇಷನ್ ಇದೆ, ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಆಫ್ ದ ಸೆಕ್ಯೂರಿಟೀಸ್ ಅನ್ನ ಮಾಡೋದ್ರಿಂದ ಯಾವ ತರ ನಾವು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಮಾಡಬಹುದು, ರೈಟ್. ಸೊ ಆತರ ಎಲ್ಲ ಬರ್ತದೆ. ವಿಲ್ ಡಿಸ್ಕಸ್ ಲೇಟರ್ ಆನ್, ರೈಟ್. ಸೊ ಹಾಗಾದ್ರೆ ಒಂದು ಅರ್ಥ ಆಯ್ತು. ಇವಾಗ ಹೇಳಿ ಹಾಗೆ ನೋಡೋಣ. ಒಂದು MSF ರೇಟ್ ಅನ್ನ 20 ಬೇಸಿಸ್ ಪಾಯಿಂಟ್ ಜಾಸ್ತಿ ಇದೆ, 50 ಬೇಸಿಸ್ ಪಾಯಿಂಟ್ ಮಾಡಿದ್ರೆ, ಹಾಗಾದ್ರೆ ಬ್ಯಾಂಕ್ಸ್ ಗಳು ಏನ್ ಮಾಡ್ತಾರೆ, ಓವರ್ ನೈಟ್ ಬಾರೋಯಿಂಗ್ ಮಾಡೋದನ್ನ ಕಮ್ಮಿ ಮಾಡ್ತಾರ. ಯಾಕೆ? ಈ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗೈತಿ. ಹಾಗಾದ್ರೆ ಕಮ್ಮಿ ಆದ್ರೆ ಆಟೋಮೆಟಿಕ್ಲಿ ಇವ್ರ ಹತ್ರ ದುಡ್ಡು ಕಮ್ಮಿ ಆಗುತ್ತೆ. ದುಡ್ಡು ಕಮ್ಮಿ ಆದ್ರೆ ಬಾರೋವಿಂಗ್ ಫ್ರಮ್ ಪಬ್ಲಿಕ್ ಕಮ್ಮಿ ಆಗುತ್ತೆ. ಮನಿ ಸಪ್ಲೈ ಮೀನ್ಸ್ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಇದನ್ನೇ ನೋಡಿಲೆ, ಏನಾದ್ರೂ ನೀವು ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು ಅಂದ್ರೆ ಎಸ್, ಈ ಒಂದು MSF ರೇಟ್ ಅನ್ನ ಜಾಸ್ತಿ ಮಾಡಿ. ಹಾಗಾಗಿ ಅದು MSF ಇರ್ಬೋದು ನೋಡಿ, ರೆಪೋ ರೇಟ್ ಇರ್ಬೋದು, ಪ್ಲಸ್ ರಿವರ್ಸ್ ರೆಪೋ ರೇಟ್ ಇರ್ಬೋದು, ಪ್ಲಸ್ MSF ಇರ್ಬೋದು, ಪ್ಲಸ್ SDF ಇರ್ಬೋದು. ರೈಟ್, ಈ 4 ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ವಿ ಆರ್ ಟ್ರೈಯಿಂಗ್ ಟು
ರೈಟ್, ಕಂಟ್ರೋಲ್ ಆರ್ ಮ್ಯಾನೇಜ್ ಲಿಕ್ವಿಡಿಟಿ ಇಂದ ಮಾಡ್ಕೊಂಡು ಮನಿ ಸಪ್ಲೈನ ಸಪ್ಲೈ ಮತ್ಲಬ್ ಲಿಮಿಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ವಿ, ಬಿಕಾಸ್ ಲಿಕ್ವಿಡಿಟಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಅದರ್ವೈಸ್ ಏನಾಗುತ್ತೆ, ಅದು ಲಿಕ್ವಿಡಿಟಿ ಕ್ರಂಚ್ ಆಗ್ಬೋದು, ಹೌದಲ್ಲ, ಅಥವಾ ಬ್ಯಾಂಕ್ ರನ್ ಆಗ್ಬೋದು, ರೈಟ್. ಸೊ ದೀಸ್ ಕೈಂಡ್ ಆಫ್ ದಿ ಸಿಚುವೇಶನ್ಸ್ ಮೇ ಅಕ್ಕರ್ ಅಂತ ಹೇಳಿ ನಾನು ಕರಿತೀನಿ. ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರ ನೆಕ್ಸ್ಟ್ ಸೆಷನ್ ನಿಮ್ಗೆ ಯಾವ ಟಾಪಿಕ್ ಬೇಕಂತ ಹೇಳಿ ಡೆಫಿನೆಟ್ಲಿ ಐ ವಿಲ್ ಕಮ್ ಅಪ್ ವಿತ್ ದಿಸ್ ಟಾಪಿಕ್. ಥ್ಯಾಂಕ್ ಯು. ಚೆನ್ನಾಗಿ ಓದ್ರಿ, ರೈಟ್. ಕಷ್ಟಪಟ್ಟವ್ರಿಗೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ, ಬಟ್ ಯು ಶುಡ್ ಟ್ರಸ್ಟ್ ಹಿಮ್. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ.